ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ? ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನೆನ್ನೆ ಅಂತೂ ಬಹಳ ವಿಶೇಷವಾದ ಒಂದು ಮಾಹಿತಿಯನ್ನ ನೀಡಿದ್ರಿ. ಶತ್ರುಗಳನ್ನ ದೂರ ಮಾಡಬೇಕು ಅಂತ ಹೇಳಿದ್ರೆ ಶಕ್ತಿ ಅವಶ್ಯಕತೆನೇ ಇಲ್ಲ, ಯುಕ್ತಿಯಿಂದಲೇ ಮಾಡಬಹುದು ಅಂತ ಒಂದು ತಂತ್ರ ರಹಸ್ಯವನ್ನ ನಮ್ಮ ಮುಂದೆ ಇಟ್ಟಿದ್ರಿ. ಇವತ್ತು ಕೂಡ ಅಂತಹದೇ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ಹೊತ್ತು ಬಂದಿರ್ತೀರಾ ಅಂತ ಗೊತ್ತು. ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣವಾ ಗುರುಜಿ? ಖಂಡಿತ. ತಂತ್ರಗಳಂತಕ್ಕಂಥದ್ದು ಸಾಕಷ್ಟಿದೆ. ತಂತ್ರಗಳಲ್ಲಿ ಎರಡ ಸಾವಿರಾರು ತಂತ್ರಗಳಿದೆ. ಆದರೆ ಮನುಷ್ಯನಿಗೆ ಯಾವ್ಯಾವ ಕಾಲಕ್ಕೆ ಹೇಗೆ ಬೇಕೋ, ಯಾವ ಕಾಲದಲ್ಲಿ ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೇಕೋ ಆಯಾ ಪ್ರಕಾರ ಅದನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಯಾವುದೇ ತಂತ್ರ ಭಾಗ ಆದರೂ ಸಹಿತ ನೀವು ಉಪಯೋಗಿಸ್ತಕ್ಕಂತಹ ಕ್ರಮ ಅದು ಸಜ್ಜನಿಕೆ ಆಗಿರಬೇಕು, ಒಳ್ಳೆ ಮಾರ್ಗದಲ್ಲಿರಬೇಕು, ಒಳ್ಳೆಯದಕ್ಕಷ್ಟೇ ಉಪಯೋಗಿಸ್ಬೇಕು. ತಂತ್ರ ರಹಸ್ಯ ಗೊತ್ತು ಅಂತ ನಿರ್ಗತಿಕರ ಮೇಲೆ, ಕೈಲಾಗದವ್ರ ಮೇಲೆ, ಅಂತಹವ್ರ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಯಾವುದೇ ಒಂದು ವಿದ್ಯಾ ರಹಸ್ಯವನ್ನು ತಿಳ್ಕೊಂಡಾದ ನಂತರ ಆ ಪ್ರಯೋಗನ ನೀವು ಮಾಡಬೇಕಾದಂತಹ ರೀತಿ ಸಾಧ್ಯವಾದಷ್ಟು ಅದು ಒಳ್ಳೆ ಮಾರ್ಗದಲ್ಲಿರಬೇಕು. ಅಂತಹದ್ದೇ ಆದಂತಹ ಒಂದು ವಿಶೇಷತೆ ಇರತಕ್ಕಂತಹ ರಹಸ್ಯ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನು ಆ ರಹಸ್ಯ? ಪ್ರತಿಯೊಬ್ಬರ ಮನೆ ಮುಂದೆನೂ ಗರಿಕೆ ಇದೆ. ಗರಿಕೆ ಅಂದರೆ ಹುಲ್ಲು. ಗರಿಕೆ ಇದೆ, ಮನೆಯಲ್ಲಿ ಎಳ್ಳೆಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಇದ್ದೇ ಇರುತ್ತೆ. ಮನೆ ಮುಂದೆ ಗರಿಕೆ ಇದೆ, ಮನೆಯೊಳಗೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದ್ದೇ ಇರುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಅರಿಶಿನ ನಿಮ್ಮಲ್ಲಿ ಇದ್ದೇ ಇರುತ್ತೆ. ದೇವ್ರ ಮನೆಯಲ್ಲೂ ಇರುತ್ತೆ, ಅಡುಗೆ ಮನೆಯಲ್ಲೂ ಇರುತ್ತೆ. ಆದರೆ ಅರಿಶಿನ, ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಅರಿಶಿನ, ಒಳಗೆ ಉಪಯೋಗಿಸ್ತಕ್ಕಂಥ ಅರಿಶಿನ, ಊಟಕ್ಕೆ ಉಪಯೋಗಿಸುವಂಥ ಅರಿಶಿನ ಪ್ಯೂರ್ ಆಗಿರಬೇಕು, ಚೆನ್ನಾಗಿರಬೇಕು, ಶುದ್ಧಿಯಾಗಿರಬೇಕು. ಅಂತಹದ್ದೇ ಒಂದು ಅರಿಶಿನ, ಅದು ಮನೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ತಾಮ್ರದ ತಟ್ಟೆ ಇದ್ದಿದ್ದೆ. ಅಲ್ಲಿಗೆ ತಾಮ್ರದ ತಟ್ಟೆ, ಗರಿಕೆ, ಅರಿಶಿನ, ಈ ಮೂರು ಮತ್ತು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಇಷ್ಟು ಪದಾರ್ಥಗಳು ಎಲ್ಲರ ಮನೆಯಲ್ಲೂ ಇರುತ್ತೆ. ಇಂತಹದ್ರಿಂದ ಏನು ಮಾಡ್ಕೊಳ್ಬೋದು, ಯಾವ ಕೆಲಸ ಸಿದ್ಧಿಪಡಿಸ್ಕೊಳ್ಬೋದು? ಯಾಕೆಂದರೆ ನಾಳೆ ಬೆಳಿಗ್ಗೆ ಪೌರ್ಣಮಿ ಇದೆ. ಬೆಳಗ್ಗೆ ಎದ್ದರೆ ಬೆಳಕಿನ ಹಬ್ಬ ಪೌರ್ಣಮಿ. ಶುದ್ಧವಾದಂತಹ ಪ್ರತಿಯೊಬ್ಬರ ಮನಸ್ಸು ಶಾಂತಿ ಇಟ್ಕೊಂಡು ನೆಮ್ಮದಿಯುತವಾಗಿ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಯಾರಿಗಿಲ್ಲ ಶತ್ರುಗಳು, ಅಂತಹ ಶತ್ರುಗಳನ್ನು, ಶತ್ರುತ್ವವನ್ನು ದೂರ ಮಾಡಿಕೊಂಡು ಎಲ್ಲರಲ್ಲೂ ಒಂದು ನಗುಮುಖ ನೋಡಬೇಕಾದ್ರೆ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ತಂತ್ರ ರಹಸ್ಯ ಇದೆಯಲ್ಲ, ಅದು ಬಹಳ ಅರ್ಥಗರ್ಭಿತವಾಗಿರುವಂಥದ್ದು. ಆದರೆ ಈ ತಂತ್ರ ರಹಸ್ಯ ಈಗಲೇ ಹೇಳಿದರೆ ಅಷ್ಟು ಸಮಂಜಸ ಅಲ್ಲ. ನನ್ನ ಕಾರ್ಯಕ್ರಮದ ಪೂರ್ತಿ ಮಧ್ಯ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಆದರೆ ನೀವು ಮಾಡಬೇಕಾದ್ದೇನು? ಒಂದು ಪುಸ್ತಕ, ಪೆನ್ನು ತಗೊಳ್ಳಿ. ಬೇಕಾದಂಥ ಪದಾರ್ಥಗಳು ನಾನು ಏನು ಹೇಳ್ತಿದ್ದೀನಿ, ಅದು ಯಾವ ಪ್ರಕಾರ ಹೇಳ್ತಿದ್ದೀನಿ ಮತ್ತು ಅದನ್ನು ಹೇಗೆ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಲಾಭ ನಷ್ಟಗಳೇನು, ಇವೆಲ್ಲ ವಿಚಾರಗಳನ್ನು ಬರ್ಕೊಳ್ಳಿ ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ಗರಿಕೆ ಎಲ್ಲರ ಮನೆ ಮುಂದೆ ಇದೆ, ಅಂಗಡಿಯಿಂದ ತರಬೇಕಾದ್ದಿಲ್ಲ. ಹಾಗೆ ಮನೇಲಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಒಂದು, ಆ ಎರಡರಲ್ಲಿ ಯಾವುದಾದ್ರು ಒಂದು ಎಣ್ಣೆ ನಿಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಕೊಬ್ಬರಿ ಎಣ್ಣೆ ಬರ್ಕೊಳ್ಳಿ ಅಥವಾ ಎಳ್ಳೆಣ್ಣೆ ಬರ್ಕೊಳ್ಳಿ. ಇನ್ನು ಮನೆ ಅಡುಗೆ ಮನೆಯಲ್ಲೂ ಮತ್ತು ದೇವ್ರ ಮನೆಯಲ್ಲೂ ಅರಿಶಿನ ಪುಡಿ ಇರುತ್ತೆ, ಅದನ್ನೂ ಬರ್ಕೊಳ್ಳಿ. ಇದೆಲ್ಲ ಬರ್ಕೊಂಡಾದ ನಂತರ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರವೇನು, ಅದನ್ನು ಸ್ವಲ್ಪ ಸಮಯ ಕಾಯಿರಿ. ಇವತ್ತು ಬಹಳ ಒಳ್ಳೆಯ ದಿನ. ಯಾಕೆಂದರೆ ನಾಳೆ ಪೌರ್ಣಮಿಯಲ್ಲಿ ನೀವು ಮಾಡ್ಕೊಳ್ಬೋದಾದಂಥ ಅನುಷ್ಠಾನ, ಪೌರ್ಣಮಿಗೆ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥ ವನಸರಿಗಳು, ಇವೆಲ್ಲವನ್ನು ಸಹಿತ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಇನ್ನು ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತಣಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗಭೂಷಿತಾಮಜ್ವಲಾಂ ವಾಂಗವರೀಂದ್ರಪರಾಂ ವರಾತ್ವರಗಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಲಲಿತಾಂಬಿಕಾಯ ನಮಃ. ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ವದವ್ಯೋ ಸಾನೇತಿ ಏಕದಾ ಬ್ರಹ್ಮಣಮುಪಹರತಿ
ಏಕದೈವ ಯಜಮಾನ ಯಸ್ತಿ ಝೋದ್ರಾದಿ ಗಂಧಧ್ವಾರಾಂಧರಾದೃಶಾಂತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವೋದಾನಾಂತ್ವಾ ಮಿಹೋಪತ್ವಯೇ ಶ್ರಿಯಂ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಅಶ್ವೀಜ ಮಾಸ ಶುಕ್ಲಪಕ್ಷ 7/10/2014 ಮಂಗಳವಾರ. ಇವತ್ತು ಚತುರ್ಥಿ ತಿಥಿ ಇರತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ. ನಕ್ಷತ್ರವೇನೋ ಚೆನ್ನ, ಅದರ ರಾಶಿ ಫಲದಲ್ಲಿರ್ತಕ್ಕಂಥದ್ದೇನು, ಜೊತೆಗೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇನ್ನೇನು ಇವತ್ತು ಚತುರ್ಥಿ ಅಂದರೆ ನಾಳೆ ಪೌರ್ಣಮಿ. ಪೌರ್ಣಮಿನಲ್ಲಿ ನಾವು ಏನೆಲ್ಲ ಅನುಷ್ಠಾನಗಳನ್ನು ಮಾಡ್ಕೊಳ್ಬೋದು. ಬುಧವಾರ ಪೌರ್ಣಮಿ ಬಂದಾಗ ಮಹಾವಿಷ್ಣು ಆರಾಧನೆ ಬಹಳ ವಿಶೇಷ. ಆದರೆ ಇವತ್ತೇ ಸಹಿತ ಸಾಯಂಕಾಲದ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಕ್ಕಂಥದ್ದು. ನಾಳೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಅಶ್ವತ್ಥ ಪ್ರಾರ್ಥನೆ, ಬೇವಿನ ಪ್ರಾರ್ಥನೆ ಅಥವಾ ಔದುಂಬರ ಪ್ರಾರ್ಥನೆ. ಅಶ್ವತ್ಥ, ಬೇವು, ಔದುಂಬರ ಈ 3 ವೃಕ್ಷಗಳಿಗೂ ನಾಳೆ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಇಕ್ಕಟ್ಟಿದ್ದರೆ ಔದುಂಬರ ಪ್ರಾರ್ಥನೆ, ಆರೋಗ್ಯದಲ್ಲಿ ವೃದ್ಧಿಸ್ಕೊಂಡು ಆರೋಗ್ಯನ ಸಮಂಜಸವಾಗಿ ಇಟ್ಕೊಳ್ಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ, ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನು, ಸಂಸಾರದಲ್ಲಿರ್ತಕ್ಕಂತಹ ಬಿರುಕನ್ನು ಅಥವಾ ಸಂಸಾರದಲ್ಲಿರ್ತಕ್ಕಂತಹ ಕೆಡುಕು ಸನ್ನಿವೇಶಗಳನ್ನು, ಕೆಲವು ಕೆಟ್ಟ ವಾತಾವರಣಗಳನ್ನು, ಇರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ವಾತಾವರಣವನ್ನು ಹೊಡೆದು ದೂರ ಕಳಿಸಿ ನೆಮ್ಮದಿಯುತವಾದಂತಹ ಸಂತೋಷಕರವಾದಂತಹ ಒಳ್ಳೆಯ ದಾಂಪತ್ಯಕ್ಕೆ ಬೇಕಾದಂಥ ಅಥವಾ ನೆಮ್ಮದಿ ಬೇಕಾದಂತಹ ಕಾಲನನ್ನು ಸಿದ್ಧಪಡಿಸ್ಕೋಬೇಕಾದ್ರೆ ಬೇವಿನ ವೃಕ್ಷದಲ್ಲಿ ಅನುಷ್ಠಾನಗಳು ಸಾಕಷ್ಟಿದೆ. ಅಂತಹ ಬೇವಿನ ವೃಕ್ಷಕ್ಕೆ ನಮಸ್ಕಾರ ಮಾಡಲಿಕ್ಕೆ ನಾಳೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಭಾಳ ಪ್ರಶಸ್ತವಾದಂಥ ಮುಹೂರ್ತಗಳಿದೆ. ಪೌರ್ಣಮಿ ಮುಹೂರ್ತ ಅಂದರೆ ಅಷ್ಟು ವಿಶೇಷ. ಇನ್ನು ಇವತ್ತು ನಾನು ಈಗ ಹೇಳಿರ್ತಕ್ಕಂಥ ತಂತ್ರ ರಹಸ್ಯದ ಬಗ್ಗೆ ಮುನ್ಮುಂದೆ ತಿಳ್ಕೊಳ್ಳೋಣ ಸ್ವಲ್ಪ ಸಮಯದ ನಂತರ. ಗುರುಜಿ ಹೇಳ್ತಾ ಇದ್ರಿ ಪಂಚಾಂಗ ಶ್ರವಣದಲ್ಲಿ ಬಹಳ ವಿಶೇಷವಾದ ದಿನ ನಾಳೆ ಅಂತ. ಜೊತೆಗೆ ನಾಳೆ ನೀವು ಹೇಳ್ತಿದ್ರಿ ಪೌರ್ಣಮಿ, ಜೊತೆಗೆ ಗ್ರಹಣ ಕೂಡ ಇದೆ ಅಂತ ಹೇಳ್ತಾರಲ್ಲ ಗುರುಜಿ? ಹೌದಮ್ಮ. ಆದರೂ ಇಂತಹ ಕಾಲದಲ್ಲಿ ನಾವು ಮಾಡ್ಕೊಳ್ಬೋದಂತಹ ಅನುಷ್ಠಾನಗಳಿದೆಯಲ್ಲ, ಇದು ಬಹಳ ವಿಶೇಷ. ಹಾಗಾಗಿನೇ ಎಲ್ಲ ಸಾಮಗ್ರಿಗಳನ್ನು ಒಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಹೌದಮ್ಮ. ಇದು ಮನೆ ಪರಿಸರದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ಗರ್ಕೆ ಜೀವ ಕೊಡ್ತಕ್ಕಂಥದ್ದು, ಚರ್ಮಕ್ಕೆ ಕಾಂತಿ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ನೋಡಿ, ಕುದುರೆಗಳು ಎಷ್ಟು ಆ ಚರ್ಮದ ಮೇಲೆ ಇರ್ತಕ್ಕಂಥ ಪಾಲಿಶ್ ಇದೆಯಲ್ಲ, ಅದು ಯಾರು ಹಾಕ್ತಕ್ಕಂಥದ್ದಲ್ಲ. ಆ ಬಿಸಿಲಿಗೆ ಆ ರಂಗು ತಳತಳ ಹೊಳಿತಾ ಇರುತ್ತೆ. ಹಾಗೆ ಗರ್ಕೆ ರಸ ಇದೆಯಲ್ಲ, ಆ ರಸ ಮೈಮೇಲಿರ್ತಕ್ಕಂಥ ಕಪ್ಪು ಕಲೆಗಳನ್ನು ಸಹಿತ ಹೊಡೆದೋಡಿಸುತ್ತೆ. ಇರಲಿ, ವಿಷಯ ಮುಂದುವರಿಸ್ತಾ ಹೋದರೆ ರಾಶಿಫಲಕ್ಕೆ ಲೇಟ್ ಆಗಿಬಿಡುತ್ತೆ. ಸಾಕಷ್ಟು ಜನ ರಾಶಿಫಲಕ್ಕೆ ಕಾಯ್ತಾ ಇರೋದ್ರಿಂದ ಅದನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ದರ್ಪಣಾಂಜನ ನೋಡೋಣ. ಓಂ ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹ ದಿವೇದ ಸನಃಪರ್ಷದ ದುರ್ಗಾಣಿ ವಿಶ್ವ ನಾವೇ ವಸುಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸೇನ್ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಗಾಣಿ ವಿಶ್ವ ಪೋಷ್ಠಪುತ್ವೀಂ ಬಹುದಾರ್ಭುವೀಂ ಭವಾದೋಕಾಯತನಯಾ ಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಯನ್ ಧನ್ನನಾವಾದುರಿತಾ ಹಿ ಬರ್ಷಿ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಕ ದುಂ ದುರ್ಗಾಯೈ ನಮಃ. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ರಾಶಿಗಳಲ್ಲಿ ಯಾವುದೇ ರಾಶಿಫಲಗಳನ್ನು ತಿಳ್ಕೊಳ್ಬೇಕಾದರೂ, ಜ್ಯೋತಿಷ್ಯ ತಿಳ್ಕೊಳ್ಬೇಕಾದರೂ ಅದಕ್ಕೆ ಅಧಿದೇವತೆಯಾಗಿರ್ತಕ್ಕಂಥದ್ದೇ ಆದಿತ್ಯಾದಿ ನವಗ್ರಹಗಳು. ಯಾಕೆಂದರೆ ಗ್ರಹಗಳ ಸ್ಥಿತಿ ನೋಡಿಕೊಂಡು, ಗ್ರಹಗಳಲ್ಲಿರ್ತಕ್ಕಂಥ ಸ್ಥಿತಿಗತಿ ಮತ್ತು ಯಾವ ನಕ್ಷತ್ರ ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ದೃಷ್ಟಿಕೋನ ಹೇಗಿದೆಯೋ ಅದನ್ನು ತಿಳ್ಕೊಂಡೇ ನಾವು ಅವತ್ತಿನ ಭವಿಷ್ಯವನ್ನು ನಿರ್ಣಯಿಸ್ತಕ್ಕಂಥದ್ದು. ಅದರಿಂದ ಇವತ್ತು ರಾಶಿಗಳಲ್ಲಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ ಈ 12 ಮನೆಗಳಲ್ಲಿ ಯಾವ್ಯಾವ ಗ್ರಹಗಳ ದೃಷ್ಟಿ ಯಾವ ಮನೆ ಮೇಲಿದೆ, ಯಾವ ಮನೆ ಮೇಲಿದ್ದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇಲ್ಲಿ ಲಾಭ ನಷ್ಟಗಳೇನು, ಜೊತೆಗೆ ನಮ್ಮ ಅಭಿವೃದ್ಧಿಗೆ ಯಾವ ಗ್ರಹಗಳು ಸಪೋರ್ಟ್ ಮಾಡುತ್ತೆ, ಅದನ್ನೆಲ್ಲವನ್ನೂ ಸಹಿತ ಇವತ್ತಿನ ರಾಶಿಫಲದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ.
ನಿಮ್ಮ ಮನಸ ಇಚ್ಛೆ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಅಸಾಧ್ಯವಾದ ಯಾವುದೇ ಒಂದು ಕೆಲಸಗಳಿದ್ದರೂ ಸಹಿತ ಇವತ್ತು ಸಿದ್ಧಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ. ಇವತ್ತು ಮತ್ತು ನಾಳೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಚಂದ್ರ ಚೆನ್ನಾಗಿದ್ದಾನೆ, ಜೊತೆಗೆ ಇವತ್ತು ಕುಜನ ಒಂದು ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಮೇಷರಾಶಿಯವರು ಇವತ್ತು ಕಗ್ಲಿ ವನಕ್ಕಾಗಲಿ ಅಥವಾ ಕಗ್ಲಿ ಮರಕ್ಕಾಗಲಿ ಅಥವಾ ಬೇವಿನ ಮರಕ್ಕಾಗಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ಶಾಂತಿ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಪಟ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ, ನಿಮ್ಮ ಹೆಸರಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ ಸಹಿತ ಇವತ್ತು ನಾಳೆ ಎರಡೂ ದಿವಸ ಬಹಳ ವಿಶೇಷವಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಒಂದು ದೊನ್ನೆಯಲ್ಲಾಗಲಿ ಅಥವಾ ಒಂದು ಬಾಳೆ ದೊನ್ನೆಯಲ್ಲೋ ಅಥವಾ ಒಂದು ತಟ್ಟೆನಲ್ಲೋ ಒಂದು ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಉದ್ದಿನ ಬೇಳೆಯನ್ನು ಹತ್ತಿರದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಥವಾ ಯಾವುದಾದ್ರು ಶಕ್ತಿ ದೇವಸ್ಥಾನಕ್ಕೆ ಆ ಉದ್ದಿನ ಬೇಳೆಯನ್ನು ಇವತ್ತು ಸಂಜೆ ಒಳಗೆ ನೀವು ದಾನ ಮಾಡಿದ್ದೆ ಆದರೆ ಇರ್ತಕ್ಕಂಥ ಸಾಕಷ್ಟು ದೋಷಗಳನ್ನು ಮುಕ್ತ ಆಗಿ ನಿಮ್ಮ ಮನಸ್ಸಿಗೊಂದು ಶಾಂತಿ, ನೆಮ್ಮದಿ ದೊರಕಬಹುದು. ಇನ್ನು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಎಡಭಾಗ ಮೊಣಕಾಲಿಗಾಗಲಿ ಅಥವಾ ಕಾಲಿನ ಹೆಬ್ಬೆರಳಿಗಾಗಲಿ ಅಥವಾ ಶೋಲ್ಡರ್ ಭುಜಕ್ಕಾಗಲಿ ಇಲ್ಲೇನಾದ್ರು ನೋವು ಅಂತಕ್ಕಂಥದ್ದು ಸಾಕಷ್ಟು ಕಂಡು ಬಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹತ್ತಿರದ ಸಮೀಪದಲ್ಲಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಆಲಯಕ್ಕೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಎಳ್ಳೆಣ್ಣೆನ ನೀವು ಎಳ್ಳೆಣ್ಣೆ ಕೊಟ್ಟರೆ ದಾನ ಕೊಡೋದ್ರಿಂದ, ಎಳ್ಳೆಣ್ಣೆ ದಾನ ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಾಗಿರ್ತಕ್ಕಂತಹ ಅನಾರೋಗ್ಯ ಸನ್ನಿವೇಶಗಳೇನಿದೆ ಅವೆಲ್ಲವೂ ದೂರ ಆಗಿ ಒಳ್ಳೆ ಆರೋಗ್ಯಕರವಾಗಿ ಆಗ್ತೀರಿ. ಇದು ಭಾಳ ಅನುಕೂಲವಾಗಿರ್ತಕ್ಕಂಥದ್ದು, ಅನುಭವಿ ಸಿದ್ಧಿಯಾಗಿರ್ತಕ್ಕಂಥದ್ದು. ಎಳ್ಳೆಣ್ಣೆನ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡೋದ್ರಿಂದ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏನೇ ಒಂದು ಅಚಾತುರ್ಯಗಳಾದರೂ ಅದನ್ನು ಸಮಂಜಸ ಸರಿಪಡಿಸ್ಕೊಳ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು, ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಕಡೆ ಮತ್ತು ನೀವು ಮಾಡ್ತಕ್ಕಂಥ ವ್ಯವಹಾರಗಳ ಕಡೆ, ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ತೀರಿ. ಹಾಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನು ನೋಡ್ತೀರಿ. ಇವತ್ತು ನೀವು ಯಾವುದೇ ಒಂದು ವಿಚಾರವಾಗಿ ಹಣಕಾಸಿನ ಹೂಡಿಕೆ ಮಾಡಿದ್ರೆ ಅಥವಾ ಯಾವುದಾದ್ರು ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ಸಂಕಲ್ಪ ಇದ್ದರೆ ಅದನ್ನು ಶೀಘ್ರವಾಗಿ ಕೈ ಎತ್ಕೊಳ್ತೀರಿ, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಹಸಿವಿರ್ತಕ್ಕಂಥವ್ರನ್ನ, ಅಂದರೆ ಯಾರು ಹಸಿವಲ್ಲಿ ನರಳುತ್ತಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಹೊಟ್ಟೆ ತುಂಬಿರ್ತಕ್ಕಂಥ ಮನುಷ್ಯನಿಗೆ ಬಲವಂತ ಊಟ ಕೊಡಿಸೋದಕ್ಕಿಂತ ಹಸ್ತಿರ್ತಕ್ಕಂಥವ್ರು ಒಂದಿಷ್ಟು ಅನ್ನ ಆಹಾರ ಕೊಟ್ಟರೆ ಅದು ಸಾಕಷ್ಟು ಪುಣ್ಯದ ಕೆಲಸ ಆಗುತ್ತೆ. ಅದರಿಂದ ಸಾಕಷ್ಟು ಫಲವನ್ನು ನೀವು ನೋಡ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ, ಆ 3ರಿಂದ 6ರ ಮಧ್ಯದಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಜೋಪಾನ. ಇವತ್ತಿನ ಪ್ರಯಾಣ ಅಷ್ಟು ಸಮಂಜಸವದ್ದಲ್ಲ. ಈ ಸಮಯದಲ್ಲಿ ಮಾತ್ರ ಪ್ರಯಾಣವನ್ನು ನಿಲ್ಲಿಸಿ ಉಳಿದಂಥ ಸಮಯದಲ್ಲಿ ನೀವು ಪ್ರಯಾಣ ಬೆಳೆಸೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ನಿಮ್ಮ ಮನೆ ಪರಿಸರದಲ್ಲಿ ಸುತ್ತಮುತ್ತ ಒಂದು ತುಳಸಿ ಗಿಡ ಇದ್ದರೆ ಆ ತುಳಸಿಗೆ ಒಂದು ನಮಸ್ಕಾರ ಮಾಡಿ 2 ತುಳಸಿ ದಳವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇರ್ತಕ್ಕಂಥ ಕೆಲವು ಋಣಬಾಧೆಗಳು ಹರಿದೋಗುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಚಿಕ್ಕ ಪುಟ್ಟ ವಿಚಾರಕ್ಕೂ ಭಾಳ ಬೇಗ ತಲೆ ಕೆಡಿಸ್ಕೊಳ್ತೀರಿ. ನಿಮ್ಮ ಮನೆ ಪ್ರಾಂತ್ಯದಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ಹತ್ರ, ಫ್ರೆಂಡ್ಸ್ ಹತ್ರ, ನಿಮ್ಮ ಯಾರೊಬ್ಬರಿದ್ದರೂ ಸಹಿತ ನಿಮ್ಮ ಆತ್ಮೀಯರು ಅಂತ ನೀವು ಯಾರನ್ನು ಅಂದ್ಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಜಗಳ ಕದನಗಳನ್ನು ಮಾಡ್ಕೊಳ್ತೀರಿ. ಮನಸ್ತಾಪ ತಂದುಕೊಳ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ಅನಾರೋಗ್ಯ ಬೇರೆ ಇರುತ್ತೆ. ಇವತ್ತಿನ ದಿವಸ ಹೊಟ್ಟೆ ಭಾಳಷ್ಟು ಉರಿತಕ್ಕಂಥದ್ದು ಮತ್ತು ಎದೆ ಉರಿತಾ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಅಥವಾ ಬೆನ್ನಲ್ಲಿ ಉಸಿರಿಟ್ಕೊಳ್ತಕ್ಕಂಥದ್ದು ಅಥವಾ ಕಾಲಿಡುವೆ ಬೀಳ್ತಕ್ಕಂಥದ್ದು, ಇಂತಹ ಎಲ್ಲ ಸಮಸ್ಯೆಗಳು ಸಹಿತ ನಿಮ್ಮ ರಾಶಿಯಲ್ಲಿದೆ. ಆದರೆ ಮಿಥುನ ರಾಶಿಯವರು ನೀವು ಮಾಡಬೇಕಾದ್ದಾದರೂ ಏನು, 1 ಚಿಟಿಗೆಯಷ್ಟು ಉದ್ದಿನ ಬೇಳೆನ ದೃಷ್ಟಿ ತೆಗೆದು ನೈಋತ್ಯಕ್ಕೆ ಹಾಕಿ, ಜೊತೆಗೆ ಯಾರಿಗಾದರೂ ಸಣ್ಣ ಪುಟ್ಟ ಮಕ್ಕಳಿಗೊಂದಿಷ್ಟು ಸಿಹಿ ಹಂಚಿ. ಇವೆರಡು ಕೆಲಸ ನೀವು ಮಾಡಿ ದುಮ್ ದುರ್ಗಾಯಿ ನಮಃ, ದುಮ್ ದುರ್ಗಾಯಿ ನಮಃ, ದುಮ್ ದುರ್ಗಾಯಿ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಇದು ಬಹಳ ಅನುಭವಿ ಸಿದ್ಧಿಯಾಗಿರ್ತಕ್ಕಂಥದ್ದು. ಇದನ್ನು ಮುಂದುವರಿಸಿ ಒಳ್ಳೆಯ ಯಶಸ್ಸನ್ನು ನೋಡಿ. ಇವತ್ತು ಕೂಡ ನೆನ್ನೆಯಂತೆಯೇ ಹೆಚ್ಚು ಪತ್ರಗಳಿಗೆ ನಾವು ಒತ್ತನ್ನು ನೀಡ್ತೇವೆ. ಅರೆ ಯಾರ್ದೋ ಸಮಸ್ಯೆ ಅಂತ ಸುಮ್ಮನಿರಬೇಡಿ, ನಿಮ್ಮ ಸಮಸ್ಯೆಯೇ ಅವರ ಸಮಸ್ಯೆ ಕೂಡ ಆಗಿರಬಹುದು. ಗುರೂಜಿ ಅವರಿಗೆ ನೀಡುವಂತಹ ಪರಿಹಾರ ನಿಮಗೂ ಕೂಡ ಪರಿಹಾರ ನೀಡದಂತಾಗತ್ತೆ. ಹಾಗಾಗಿ ಖಂಡಿತವಾಗ್ಲೂ ಪತ್ರವನ್ನು ಓದುವಾಗ ಗುರೂಜಿ ಅವ್ರ ಪರಿಹಾರ ನೀಡುವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಯ್ತಾ? ಗುರೂಜಿ, ಈ ಪತ್ರವನ್ನು
ಯಾರು ಬರ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳಿಲ್ಲ. ಇಂತಿ ನಿಮ್ಮ ಲಕ್ಷಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬಳು ಅಂತಷ್ಟೇ ತಿಳಿಸಿದ್ದಾರೆ. ಇವನು ನನ್ನ ದೊಡ್ಡ ಮಗ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಗುರುಜಿ ಮೊದಲನೇ ಮಗ ಅಂತ ತಿಳಿಸ್ತಾ ಇದ್ದಾರೆ. ಇವನಿಗೆ 2010 ಏಪ್ರಿಲ್ 1 ಮಧ್ಯಾಹ್ನ 12:15 ರಸ್ತೆ ಅಪಘಾತವಾಯಿತು ಗುರುಜಿ. ಎರಡೂ ಕಾಲುಗಳಿಗೂ ಬಲವಾದ ಪೆಟ್ಟು ಬಿತ್ತು. ಜೊತೆಗೆ ಎಡಗಾಲಿನ ನರ ಕಟ್ಟಾಯಿತು. ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೆ ಒಂದು ಕಾಲನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಲಗಾಲಿಗೂ ಕೂಡ ಇನ್ಫೆಕ್ಷನ್ ಆಗಿದೆ ಗುರುಜಿ. ನಮ್ಮ ನೋವು ಭಗವಂತನಿಗೆ ಅರ್ಪಿತ. ಒಬ್ಬ ತಾಯಿಯಾಗಿ ಎಷ್ಟು ನೋವು ಅನುಭವಿಸ್ಬೇಕೋ ಅಷ್ಟೂ ನೋವನ್ನು ಅನುಭವಿಸ್ತಾ ಇದ್ದೀನಿ. ಆ ಮಗುವಿನ ಮುಂದಿನ ಜೀವನ ನೆನೆಸ್ಕೊಂಡ್ರೆ ಕರಳು ಕಿವುಚಿದಂತಾಗುತ್ತೆ ಗುರುಜಿ. 4 ವರ್ಷದಿಂದ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಅವನ ಜೀವನ ಹೇಗೆ ಮುಂದೆ ಅವನಿಗೆ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಕೂಡ ನಾವು ಶಕ್ತರಲ್ಲ ಗುರುಜಿ. 4 ವರ್ಷದಲ್ಲಿ ಕೋರ್ಟ್ಗೆ ಹಾಕಿರೋ ಕೇಸ್ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ. ಮುಂದೆ ಅವನಿಗೆ ನೀಡುವಂತಹ ಚಿಕಿತ್ಸೆಗೆ ಹಣಕಾಸಿನ ತೊಂದರೆ ತುಂಬ ಜಾಸ್ತಿ ಆಗಿದೆ. ಅವನ ಮುಂದಿನ ಜೀವನ ಹೇಗಿರುತ್ತೆ ಅಂತ ನಮಗೆ ತುಂಬಾ ಚಿಂತೆ ಆಗಿದೆ. ಈಗ ಸದ್ಯಕ್ಕೆ ಫಸ್ಟ್ PUC ಓದ್ತಾ ಇದ್ದಾನೆ ಗುರುಜಿ. ಮುಂದಿನ ವಿದ್ಯಾಭ್ಯಾಸ ಹೇಗಿರುತ್ತೆ, ಕೋರ್ಟ್ ಕೇಸ್ ಯಾವಾಗ ತೀರ್ಮಾನ ಆಗುತ್ತೆ ಅಂತ ದಯವಿಟ್ಟು ತಿಳಿಸ್ತೀರಾ? ನಾವು ನಂಬಿರೋ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅಂತ ನಂಬಿ ಕಾಗದ ಬರಿತಾ ಇದ್ದೀನಿ. ದಯವಿಟ್ಟು ಈ ತಾಯಿಯ ಕರುಳಿನ ಕೂಗನ್ನ ಆಲಿಸಿ ಸ್ವಾಮಿ ಅಂತ ಬಹಳ ಬೇಜಾರಿನಿಂದ ಪತ್ರ ಬರೆದಿದ್ದಾರೆ. ಇಲ್ಲಮ್ಮ, ಈತನ ಪ್ರಾರಬ್ಧ ಕರ್ಮವು ಸಹಿತ ಕಳೀತಾ ಬಂದಿದೆ. ಯಾಕೆಂದರೆ ಮನುಷ್ಯನಿಗೆ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಅನ್ನೋದಿದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಅದಕ್ಕೆ ಹೇಳೋದು, ಕೈಕಾಲು ಗಟ್ಟಾಗಿದ್ದಾಗ, ನಾವು ಚೆನ್ನಾಗಿದ್ದಾಗ, ನಮಗೆ ದೇವ್ರ ಶಕ್ತಿ ಯಥೇಚ್ಛವಾಗಿ ಕೊಟ್ಟಿದ್ದಾಗ, ಎಲ್ಲರಂತೆ ನಾವಿದ್ದಾಗ ನಾವು ನಡ್ಕೊಳ್ಬೇಕಾದಂಥ ನೀತಿ ಇರುತ್ತಲ್ಲ, ಇದನ್ನು 10 ಸರ್ತಿ ಆಲೋಚನೆ ಮಾಡಬೇಕು. ನಮಗೆ ದೇಹದಲ್ಲಿ ಶಕ್ತಿ ಇದೆ ಅಂತಲೋ ಅಥವಾ ನಮಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತಲೋ ನಾವು ದುರಾಂಕಾರದಿಂದ ತಲೆ ಎತ್ತಿ ನಡೆದರೆ ಎಲ್ಲೋ ಒಂದು ಕಡೆ ಎಡು ಬೀಳಬೇಕಾಗತ್ತೆ. ಆದರೆ ಇಲ್ಲಿ ಈ ಜನ್ಮದ ಕರ್ಮವಲ್ಲ ಇದು, ಇದೊಂದು ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಇದನ್ನು 2ನೇ ಸತಿ ಈ ತರಹ ಬಾಧಿಸ್ತಾ ಇರತಕ್ಕಂಥದ್ದು. ಏಕೆಂದರೆ ಕಷ್ಟದ ಮೇಲೆ ಕಷ್ಟ ಬೀಳ್ತಕ್ಕಂಥದ್ದು, ಎಡವಿದ ಕಾಲ ಎಡವತಕ್ಕಂಥದ್ದು ಈತನ ಸಮಸ್ಯೆ ಆಗಿದೆ. ಆದರೆ ಈತನ ಎಡಗಣ್ಣಿನ ರೇಖೆ ಈಗ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲಿವರೆಗೂ ಈತ ಏನು ಕಷ್ಟಗಳನ್ನು ಅನುಭವಿಸಿದ್ದಾನೋ ಮುಂಬರ್ತಕ್ಕಂತಹ ದಿನಗಳು ಬಹಳ ಅಭಿವೃದ್ಧಿ ಇರತಕ್ಕಂಥದ್ದು, ಸಾಕಷ್ಟು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಹಾಗೆ ಈತನ ಬಲಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಸಾಲದಕ್ಕೆ ಈತನ ಹಸ್ತ ಸಾಮುದ್ರಿಕೆಯನ್ನು ತಾವು ಕಳಿಸ್ಕೊಟ್ಟಿದ್ದೀರಿ. ಈತನ ಹಸ್ತ ಸಾಮುದ್ರಿಕೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ ಅಂತ ಬರುತ್ತೆ. ಆದರೆ ಕುಜನ ಆಸ್ಥಾನ, ಚಂದ್ರನ ಆಸ್ಥಾನ, ಜೊತೆಗೆ ಶುಕ್ರನ ಆಸ್ಥಾನವು ಸಹಿತ ಅಷ್ಟೇ ವಿಶೇಷವಾಗಿದೆ. ಶುಕ್ರನ ಆಸ್ಥಾನದಲ್ಲಿ ತೊಂದರೆ ಇರೋದ್ರಿಂದ ಈತನ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ನೋಡ್ತಾ ಇದ್ದಾನೆ. ಈತನು ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದಾನೆ. ಇನ್ನು 9 ತಿಂಗಳ ತನಕ ಈ ಒಂದು ಸಮಸ್ಯೆ ಈತನ ಬಾಧಿಸುತ್ತೆ. ಈ 9 ತಿಂಗಳು ದಾಟಿದ್ರೆ ಈತ ಬಹಳ ಅದೃಷ್ಟವಂತನಾಗ್ತಾನೆ, ನೆಮ್ಮದಿಯುತವಾಗಿರ್ತಾನೆ. ಇರ್ತಕ್ಕಂಥ ದೋಷಗಳಿಂದ ಮುಕ್ತನಾಗಿ ನೆಮ್ಮದಿಯನ್ನು ನೋಡಬಹುದು. ಇಡೀ ಮನೆ ಪರಿಸರದಲ್ಲಿ ತನ್ನ ತಪ್ಪನ್ನು ಅರಿವು ತಿಳ್ಕೊಂಡು ಇಡೀ ಮನೆ ಪರಿಸರದಲ್ಲಿ ಯಾರ್ಯಾರು ಶ್ರಮಪಟ್ಟಿದ್ದೀರೋ ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಸಂತೋಷವಾಗಿಡಿಸುವಂಥ ಒಂದು ಪ್ರಯತ್ನನ ಈ ಹುಡುಗ ಮಾಡೇ ಮಾಡ್ತಾನೆ. ಯಾಕೆ ನಿಮ್ಮಲ್ಲಿ ಆ ಒಂದು ಚೈತನ್ಯ ಇದೆ, ಆ ಶಕ್ತಿ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಈತನ ಬಲಗಣ್ಣಿನ ರೇಖೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಆತ ದುಡಿಗೆಡದೆ, ಅಂದರೆ ಮನಸ್ಸನ್ನು ಧೈರ್ಯವಾಗಿಟ್ಕೊಂಡು ಅದನ್ನು ದುಃಖದಲ್ಲಿ ಅದನ್ನು ತೊಗೊಂಡು ಹೋಗ್ದಿರ ನಗ್ನಗ್ತಾ ತಗೊಂಡು ಅದನ್ನು ಕೆಲಸನ ಪರಿಪೂರ್ತಿ ಮಾಡಿ 4 ಜನಕ್ಕೂ ಸಮಂಜಸವಾಗಿ ಬದುಕಬೇಕು, ಎಲ್ಲರೂ ನೋಡೋ ಥರ ನಾನು ಮೇಲ್ಗೈಯಾಗಿರಬೇಕು ಅಂಥೇಳಿ ಆಲೋಚನೆ ಮಾಡತಕ್ಕಂಥ ಮನಸ್ಥಿತಿ ಈತನ ಬಲಗಣ್ಣಿನ ರೇಖೆಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಇದಕ್ಕೆ ನೀವು ಮಾಡಬೇಕಾದ್ದು, ಈತನ ಕೈಲಿ ನೀವು ಮಾಡಿಸ್ಬೇಕಾಗಿರ್ತಕ್ಕಂಥದ್ದು, 9 ಭಾನುವಾರ ಗೋಧಿ ಪಾಯಸ ಮಾಡಿ ಅದನ್ನು ಸೂರ್ಯನಿಗೆ ನೈವೇದ್ಯ ಮಾಡಿ ಒಂದು 5 ಜನ ಮಕ್ಕಳಿಗೆ ಕೊಡಿ. ಜೊತೆಗೆ ನಿಮ್ಮ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ಪ್ರಸಾದವಾಗಿ ತೆಗೆದುಕೊಳ್ಳಿ. ಇನ್ನು ಅವತ್ತಿನ ದಿವಸ ಸಾಯಂಕಾಲ, ಅಂದರೆ ಭಾನುವಾರ ಸಾಯಂಕಾಲ ರಾಹುಕಾಲದಲ್ಲಿ ಒಂದು ದೊನೆಯಲ್ಲಿ ಉದ್ದಿನಬೇಳೆ ಇಟ್ಟು ಅದರ ಮೇಲೆ ಒಂದು ಬೆಲ್ಲದಚ್ಚಿಟ್ಟು ₹1 ದಕ್ಷಿಣೆ ಇಟ್ಟು ಅದನ್ನು ಅನುಷ್ಠಾನ ಮಾಡಿ ಸಾಯಂಕಾಲ ಈತನ ಕೈ ಮುಡಿಸಿ ಯಾವುದಾದ್ರು ದುರ್ಗಾ ದೇವಸ್ಥಾನಕ್ಕೋ ಶಕ್ತಿ ದೇವಸ್ಥಾನಕ್ಕೋ ತೆಗೆದುಕೊಂಡೋಗಿ ಆ ಉದ್ದಿನಬೇಳೆ ಬೆಲ್ಲ ₹1 ದಕ್ಷಿಣೆ ಕೊಟ್ಬಿಡಿ. ಇಷ್ಟು ಕೆಲಸ ನೀವು ಮಾಡಿದ್ದೆ ಆದರೆ ಈತನಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಮ್ಮ. ನೀವು ಹೆಸರನ್ನಂತೂ ಸೂಚಿಸಿಲ್ಲ, ಆದರೆ ಖಂಡಿತ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಅಂತ ನಮ್ಮ ಭಾವನೆ. ಖುಷಿಯಾಗಿರುತ್ತೆ ಅಂತ ಭಾವಿಸ್ತೇವೆ. ಯಾಕಂದರೆ ಖಂಡಿತ ನಿಮ್ಮ ಮಗನ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಗುರುಜಿಯವರು ಹೇಳಿದ್ದಾರೆ. ಧನ್ಯವಾದಗಳಮ್ಮ ಗುರುಜಿ. ಈಗ ಮುಂದಿನ ಪತ್ರವನ್ನು ತೆಗೆದುಕೊಳ್ಳೋಣ. BK ವಿದ್ಯಾ ಅನ್ನೋರು ಈ ಪತ್ರ ಬರೆದಿದ್ದಾರೆ ದಾವಣಗೆರೆಯಿಂದ. ಅವ್ರ ಮಗನ ಬಗ್ಗೆ ಕೇಳಬೇಕು ಅಂತ. ಸೋಮಶೇಖರ್ ಅಂತ ನನ್ನ ಮಗನ ಹೆಸರು ಗುರುಜಿ. ಒಬ್ಬ ವ್ಯಕ್ತಿಯ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಿದ್ದ. ಆ ವ್ಯಕ್ತಿಯನ್ನು ನಂಬಿ ಸ್ವಲ್ಪ ಹಣ ಕೂಡ ಅವನಿಗೆ ಕೊಟ್ಟಿದ್ದ. ಈಗ ಆ ವ್ಯಕ್ತಿ ದುಡ್ಡನ್ನು ತೊಗೊಂಡು ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾನೆ
ಗುರುಜಿ. ಯಾಕೆ ನನ್ನ ಮಗನಿಗೆ ಹೀಗಾಗತ್ತೆ, ಯಾವಾಗಲೂ ಅವ್ನು ಯಾರನ್ನೇ ನಂಬಿದ್ರು ಕೂಡ ಮೋಸ ಹೋಗ್ತಾನೆ ಗುರುಜಿ, ಆ ವ್ಯಕ್ತಿ ಎಲ್ಲಿ ಓಡೋಗಿದ್ದಾನೆ, ಮತ್ತೆ ವಾಪಸ್ ನಮಗೆ ದುಡ್ಡು ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಈತನ ಹೆಸರು ಮತ್ತೊಮ್ಮೆ ಹೇಳಮ್ಮ. ಸೋಮಶೇಖರ್ ಅಂತ ಗುರುಜಿ. ನೋಡಿ, ಈತನ ಕಣ್ಣರೇಖೆ ಪ್ರಕಾರ ಸೋಮಶೇಖರ್ ಕಣ್ಣರೇಖೆಯಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈತನಿಗೆ ಚಂದ್ರ ಅಂದರೆ ಮನಸ್ಕಾರಕ, ಬುಧ ಜ್ಞಾನಕಾರಕ. ಈತನ ಸ್ವಂತ ಜ್ಞಾನದಿಂದ ಏನಾದರೂ ತಯಾರು ಮಾಡಿ ಒಂದು ಮಾಡ್ಬೋದಾ? ಖಂಡಿತ ಈತನ ಎಲ್ಲದರಲ್ಲೂ ಸಹಿತ ಸಿದ್ಧತೆ ಕರೆಕ್ಟಾಗಿದೆ. ಈತ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾನೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಇನ್ನೊಬ್ಬರ ಮೇಲೆ ಅವಲಂಬಿಸ್ತಾನೆ. ಇನ್ನೊಬ್ಬರನ್ನ ಅವಲಂಬಿಸ್ತಕ್ಕಂಥದ್ದು, ಮತ್ತೊಬ್ಬರ ಸಹಾಯ ಬೇಕು ಅಂತ ಅಪೇಕ್ಷೆ ಪಡಿತಕ್ಕಂಥದ್ದು ಸಮಂಜಸವಲ್ಲ. ಭಗವಂತ ನಿಮ್ಮ ಯೋಗ್ಯತಾನುಸಾರ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಅದರಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈತನ ಬಲಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಮನೆದೇವರ ಅನುಷ್ಠಾನ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಮ್ಮೆ ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು. ಎರಡನೇದು, ಈತನ ಎಡಗಣ್ಣಿನ ರೇಖೆ ಪ್ರಕಾರ 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಒಂದಿಷ್ಟು ವಸ್ತ್ರದಾನ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಮಕ್ಕಳಿಗೆ ಒಂದಿಷ್ಟು ಏನೋ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು. ಇಷ್ಟು ಮಾತ್ರ ಮಾಡಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನು ಈತ ನೋಡ್ಬೋದು. ಜೊತೆಗೆ ಈತನ ಹಸ್ತ ಸಾಮುದ್ರಿಕೆಯಲ್ಲಿ ಶುಕ್ರನ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಜೊತೆಗೆ ವ್ಯಕ್ತಿ ಯಾರನ್ನ ನಂಬೋದು ಕಷ್ಟ. ಈ ವ್ಯಕ್ತಿ ಸಾಮಾನ್ಯಕ್ಕೆ ಯಾರನ್ನೂ ನಂಬಲ್ಲ, ಆದರೆ ನಂಬಿದ್ರೆ ಪೂರಕವಾದಂಥ ರೀತಿ ಎಲ್ಲವನ್ನು ಸಹಿತ ಆ ವ್ಯಕ್ತಿಗೆ ಗೊತ್ತಾಗೋ ಥರನೇ ರಹಸ್ಯಗಳನ್ನು ಸಹಿತ ಹೊರಬಿಟ್ಟಿರ್ತಾನೆ. ಆದರೆ ಈ ವ್ಯಕ್ತಿಯ ಅದೃಷ್ಟ ರೇಖೆಗಳು ಸಮಂಜಸವಾಗಿ ರೆಡಿ ಆಗಬೇಕಾದ್ರೆ ಇನ್ನೂ ಒಂದು ವರ್ಷ 3 ತಿಂಗಳ ತನಕ ಹೀಗೆ ಇರುತ್ತೆ. 1 ವರ್ಷ 3 ತಿಂಗಳು ಕಳೀರಿ, ಆಟೋಮೆಟಿಕ್ಕಾಗಿ ಕಾರ್ಯಸಿದ್ಧಿ ಆಗುತ್ತೆ. ಈ ಮಧ್ಯದಲ್ಲಿ ವಾಹನ ಗಂಡಾಂತರಗಳಿಂದ ತಪ್ಪಿಸ್ಕೊಳ್ಬೇಕು. ಯಾಕೆಂದರೆ ಈಗಾಗಲೇ 1 ಅಥವಾ 2 ಸರ್ತಿ ಸಣ್ಣ ಪುಟ್ಟ ಪೆಟ್ಟಿಂದ ತಪ್ಪಿಸ್ಕೊಂಡಿದ್ದಾರೆ. ಇನ್ನೂ 2 ಸರ್ತಿ ಆಗುವಂಥ ಸಾಂದ್ರತೆಗಳಿರುತ್ತೆ. ವಾಹನದಲ್ಲಿ ಸ್ವಲ್ಪ ಓಡಾಡಬೇಕಾದ್ರೆ ಅಥವಾ ಬೇರೊಬ್ಬರು ಗಾಡಿ ನಡೆಸಬೇಕಾದ್ರೂ ಸಹಿತ ನೀವು ಹೇಗಿರಬೇಕು, ಇನ್ನೊಬ್ಬರ ಗಾಡಿ ಮೇಲೆ ಕೂತು ನೀವು ಪ್ರಯಾಣ ಬೆಳೆಸಬೇಕಾದ್ರೂ ಸಹಿತ ಯಾವ ರೀತಿ ಕೂತ್ಕೋಬೇಕು, ಅವೆಲ್ಲ ಜೋಪಾನ. ಈ 1 ವರ್ಷ 2 ತಿಂಗಳು ಈ ತನ್ನ ಟೈಮ್ ಅಷ್ಟು ಸಮಂಜಸವಾದಲ್ಲ. 1 ವರ್ಷ 2 ತಿಂಗಳು ಕಳೀಲಿ, ಒಳ್ಳೆಯ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ವಿದ್ಯಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಪತ್ರವನ್ನು ಕಳಿಸೋದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಧಿಕವಾದಂತಹ ಮೈಕೈ ನೋವು, ಬೆನ್ನುವು ಮತ್ತು ನಿಮ್ಮ ಬಲಗಡೆ ಕಣ್ಣು ಸ್ವಲ್ಪ ನೋವು ಬರ್ತಕ್ಕಂಥದ್ದು. ಅಂದರೆ ಪುರುಷರಿಗೆ ಬಲಗಡೆ ಕಣ್ಣು, ಹೆಣ್ಣು ಮಕ್ಕಳಿಗಾರೆ ಎಡಗಡೆ ಕಣ್ಣು, ಅದು ಸ್ವಲ್ಪ ನೋವು ಬರ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಂದ್ರತೆಗಳಿರುತ್ತೆ. ಜೋಪಾನ. ಇವತ್ತಿನ ದಿವಸ ಯಾರೊಬ್ಬರಿಗಾದರೂ ಸಹಿತ ಒಂದು ಬೆಲ್ದಚ್ಚಾಗಲಿ ಅಥವಾ ಸಕ್ಕರೆ ಆಗಲಿ ಅಥವಾ ಒಂದು ಸ್ವೀಟ್ ಆಗಲಿ ಇಂತಹದ್ದನ್ನು ನಿಮ್ಮ ಕೈಯಾರ ನೀವು ಕೊಡೋದ್ರಿಂದ ಸ್ವಲ್ಪ ಮನಸ್ಸು ಧೈರ್ಯ ಇರುತ್ತೆ, ನೆಮ್ಮದಿ ಇರುತ್ತೆ. ಇವತ್ತು ಯಾವುದೇ ಒಂದು ಕೆಲಸ ಆದರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂಥ ಶಕ್ತಿ ಇವತ್ತಾಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 4 ತನಕ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. 2 ರಿಂದ 4 ಗಂಟೆ ಒಳಗೆ ಯಾವುದೇ ಕಾಗದ ಪತ್ರಗಳಿಗೂ ಸಹಿ ಆಗ್ದಿರ ಆ ಸಮಯವನ್ನು ದಾಟಿಸಿ ಮತ್ತೆ ಮುಂದೆ ನಿಮ್ಮ ಕೆಲಸನ ಮುಂದುವರಿಸಿ ಒಳ್ಳೆಯ ಯಶಸ್ಸನ್ನೇ ನೋಡ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ವಿಪರೀತವಾದಂತಹ ಮೈಕೈನವಲ್ಲಿ ಒದ್ದಾಡ್ತೀರಿ. ಇವತ್ತು ಯಾರಿಗಾದರೂ ಸ್ವಲ್ಪ ಸಾಸಿವೆ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ, ನೋಡಿ, ಉದ್ದು ಅಥವಾ ಸಾಸಿವೆ ಒಗ್ಗರಣೆಗೆ ಹಾಕುವಂಥದ್ದು, ಉದ್ದು ಒಗ್ಗರಣೆಗೆ ಹಾಕ್ತಾರೆ. ಹಾಗೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಇಂಥದ್ದನ್ನು ಯಾರಿಗಾದ್ರೂ ಒಬ್ಬರಿಗೆ ನಿಮ್ಮ ಕೈಯಿಂದ ದಾನವಾಗಿ ಕೊಡಿ. ಆಗ ಸಾಕಷ್ಟು ಕೆಲಸಗಳು ಸಿದ್ಧಿ ಆಗುತ್ತೆ. ಯಾಕೆಂದರೆ ಉದ್ದು ರಾಹು, ಇದು ಸೂರ್ಯನಿಗೆ ಇರ್ತಕ್ಕಂಥದ್ದು. ಸೂರ್ಯನ ಒಂದು ಭಾಗದಲ್ಲಿ ಅಂದರೆ ಸಿಂಹರಾಶಿ ಆದ್ದರಿಂದ ಸೂರ್ಯನಿಗೆ ಸಂಬಂಧಪಟ್ಟಂಥ ಅನುಷ್ಠಾನಗಳು ಸಾಕಷ್ಟು ಇರುತ್ತೆ. ಆದರೆ ಉದ್ದು ಅಥವಾ ಸಾಸಿವೆ ದಾನ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲ, ರಕ್ತಚಂದನವನ್ನು ಅಂದರೆ ಗಂಧದಿಂದ ಶ್ರೀಗಂಧ ಇದ್ದು ಚಿಟಿಗೆ ಕುಂಕುಮ ಹಾಕೋರು ಕೆಂಪು ಕುಂಕುಮ ಆಗುತ್ತೆ, ಕೆಂಪು ಗಂಧ ಆಗುತ್ತೆ. ಅಥವಾ ರಕ್ತಚಂದನವೇ ಇದ್ದರೆ ಅದರಿಂದ ಗಂಧ ತೆಗೆದ್ರೆ ಕೆಂಪು ಗಂಧ ಬರುತ್ತೆ. ಅದನ್ನು ಬಿಳಿ ಪುಷ್ಪಗಳನ್ನು ಶ್ರೀಗಂಧ ಅದ್ದಿ ಆ ರಕ್ತಚಂದನದ ಗಂಧವನ್ನು ಅದ್ದಿ ಅದನ್ನು ಸೂರ್ಯನಿಗೆ ಅರ್ಪಣೆ ಮಾಡ್ತಾ ಇದೀವಿ ಅಂತೇಳಿ ಯಾವುದಾದ್ರೂ ದೇವ್ರ ಫೋಟೋ ಹತ್ರ ಹಾಕಿ ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗಿಟ್ಕೊಳ್ಳಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಸಿಂಹರಾಶಿಯವರಿಗೆ ಒಂದು ಯಶಸ್ಸು ಸಿಗುತ್ತೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೋ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನಿಮ್ಮ ಆತ್ಮೀಯರು ಜೊತೆಲಿರ್ತಕ್ಕಂಥವ್ರು ಎಲ್ಲರೊಂದಿಗೆ ಸಹಿತ ಭಾಳ ಸಂತೋಷವಾಗಿರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಸ್ವಂತವಾಗಿ ನೀವು ಆಲೋಚನೆ ಮಾಡಿ ಮಾಡಬೇಕಾದ ಕೆಲಸಗಳಲ್ಲಿ ಅಡ್ಡಿ ಆತಂಕ ತಂದುಕೊಳ್ತೀರಿ. ಹಾಗೆ ಮತ್ತೊಬ್ಬರ ಕೆಲಸಕ್ಕಾದರೆ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಇನ್ನೊಬ್ಬರ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಹುಮ್ಮಸ್ಸು ಹುರುಪು ನಿಮ್ಮ ಸ್ವಂತ ಕೆಲಸ ಮಾಡಬೇಕಾದ್ರೆ ಇರೋದಿಲ್ಲ. ಹಾಗೆ ನಿಮ್ಮ ಸ್ವಂತ ಕೆಲಸಗಳನ್ನು ಕೈಬಿಡ್ತೀರಿ, ಮತ್ತೊಬ್ಬರ ಕೆಲಸದ ಬಗ್ಗೆ ಹೆಚ್ಚು ಮುತುವರ್ಜಿ ತೋರಿಸ್ತೀರಿ. ಹಾಗೆ ಏನೇ ಆದರೂ ಸಹಿತ ಸಮಸ್ಯೆಗಳು ಕಷ್ಟಗಳಂತಕ್ಕಂಥದ್ದು ಯಾರಿಗೆ ತಪ್ಪಿದೆ? ಎಲ್ಲರಿಗೂ ಇರತಕ್ಕಂಥದ್ದೇ.
ಆದರೆ ಇರ್ತಕ್ಕಂಥ ದೋಷನ ದೂರ ಮಾಡ್ಕೊಳ್ಳೋಕ್ಕೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ ಗುರುಜಿ. ಈಗ ಮತ್ತೊಂದು ಪತ್ರವನ್ನ ನೋಡೋಣ ಗುರುಜಿ. ಈ ಪತ್ರವನ್ನ ಗಂಗಾವತಿಯಿಂದ ಅನಿತಮ್ಮ ಅನ್ನೋರು ಬರಿತಾ ಇದ್ದಾರೆ. ಅವರ ಫೋಟೋ ಹಿಂದೆನೇ ನ್ಯಾಯ ಬೇಕು ಗುರುಜಿ ಅಂತ ಬರೆದಿದ್ದಾರೆ ಗುರುಜಿ. ಅವರ ಮಗನ ಫೋಟೋ ಮತ್ತು ಅವರ ಒಂದು ಕಣ್ಣಿನ ಚಿತ್ರವನ್ನು ಕಳಿಸಿದ್ದಾರೆ. ಗುರುಜಿ, ನನ್ನ ಮಗ ಸುರೇಶ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ 2 ವರ್ಷವೇ ಕಳೆದು ಹೋಯಿತು. ಆದರೆ ಇನ್ನೂ ಉದ್ಯೋಗ ಸಿಕ್ಕಿಲ್ಲ. 4-5 ಕಡೆ ಪ್ರಯತ್ನ ಮಾಡಿ ಸುಮ್ಮನಾಗಿದ್ದಾನೆ ಗುರುಜಿ. ಅವರ ತಂದೆ ತೀರ್ ಹೋಗಿ 5 ವರ್ಷವೇ ಕಳೆದರೂ ಕೂಡ ನನ್ನ ಮೈದುನ ನಮಗೆ ಬರುವಂತಹ ಭಾಗ ನಮಗೆ ಕೊಡ್ತಾ ಇಲ್ಲ. ನೀವು ಹೇಳಿದ ಅನುಷ್ಠಾನವೊಂದನ್ನು ನಾನು ಮಾಡಿದ್ದೆ, ಆದರೆ ಪ್ರತ್ಯೇಕವಾಗಿ ನನಗೆ ಅಂತ ನೀವೇನು ತಿಳಿಸಿಲ್ಲ ಗುರುಜಿ. 42 ದಿನ ಬೇವಿನ ವೃಕ್ಷವನ್ನು ತಿರುಗಿ ಜೊತೆಗೆ ಬಿಳಿ ಹೂ ಮತ್ತು ಬಿಳಿ ರಂಗೋಲಿ ಹಾಕಿ ಸುದರ್ಶನ ಮಂತ್ರ ಪಠಿಸಿದ್ದೀನಿ ಗುರುಜಿ. ಆದರೆ ಏನು ನನಗೆ ಅಷ್ಟೊಂದು ಆಗಿಲ್ಲ. ಬಹುಶಃ ಇದು ನನಗೆ ಅನ್ವಯಿಸುವಂತಹ ಒಂದು ಅನುಷ್ಠಾನ ಅಲ್ವೇನೋ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ. ನನ್ನ ಮಗನಿಗೆ ಕೆಲಸ ಯಾವಾಗ ಸಿಗತ್ತೆ, ಜೊತೆಗೆ ನಮಗೆ ಸೇರಬೇಕಾಗಿರುವಂತಹ ಆಸ್ತಿ ನಮ್ಮ ಪಾಲ್ಗೆ ಸಿಗತ್ತಾ ಅಂತ ಕೇಳ್ತಾ ಇದ್ದಾರೆ ಅನಿತಮ್ಮ ಅವರು. ನೋಡಿಮ್ಮ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಫೋಟೋ ಮತ್ತು ನಿಮ್ಮ ಮಗನ ಫೋಟೋ ಕಳಿಸಿದ್ದೀರಿ. ಒಂದು ಒಳ್ಳೆಯ ಅನುಷ್ಠಾನವನ್ನು ತಾವು ಮಾಡಿದ್ದೀರಿ. ಆದರೆ ನೀವು ಮಾಡಿರ್ತಕ್ಕಂಥ ಅನುಷ್ಠಾನದ ಫಲ ಶತ್ರುಗಳನ್ನು ದೂರ ಮಾಡುತ್ತೆ, ಅಸಮಾಧಾನವಾಗಿರ್ತಕ್ಕಂಥದ್ದನ್ನು ಸಮಾಧಾನ ತರುತ್ತೆ. ಆದರೆ ಮಗನ ಉದ್ಯೋಗದ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ. ಈತನ ಬಲಗಣ್ಣಿನ ರೇಖೆ ಪ್ರಕಾರ ಈತ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡುವಂಥವನಲ್ಲ. ಯಾವುದೇ ಉದ್ಯೋಗ ಬಂದರೂ ಅದಕ್ಕೊಂದು ಹೆಸರಿಡಬಲ್ಲ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಹೋದರೂ ಸಹಿತ ಬಹಳ ಮಂದಗತಿಯಲ್ಲಿ ಸಾಗೋದರಿಂದ ಈತ ಯಾವುದನ್ನು ಚುರುಕಾಗಿ ತಾನು ಮುಂದೆ ಹೋಗಬೇಕು ಅನ್ನೋಂಥ ಮನಸ್ಥಿತಿ ಈತಂದಲ್ಲ. ಆದರೆ ಈತನ ಎಡಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಇಷ್ಟಾರ್ಥ ಪ್ರಕಾರ ಇನ್ನು 9 ತಿಂಗಳ ನಂತರ ಈತನ ಭವಿಷ್ಯದಲ್ಲಿ ಸಾಕಷ್ಟು ಪ್ರಾಫಿಟ್ ಇದೆ, ಅಂದರೆ ಅನುಕೂಲ ಇದೆ. ಹಾಗೆ ಹೊಸದಾದಂಥ ಕೆಲಸ, ಒಳ್ಳೆಯ ಒಂದು ಜಾಬಲ್ಲಿ ಇರ್ತಕ್ಕಂಥದ್ದು, ಮನಸ್ಸನ್ನು ಸಮಾಧಾನ ಸಂತೃಪ್ತಿಯಿಂದ ಇಟ್ಕೊಳ್ತಕ್ಕಂಥದ್ದು ಈತನ ಭವಿಷ್ಯತ್ತು. ಅದರಿಂದ ಈ 9 ತಿಂಗಳು ಸ್ವಲ್ಪ ಜೋಪಾನ. ಹಾಗೆ ನಿಮ್ಮ ಕಣ್ಣ ರೇಖೆ ಪ್ರಕಾರ ಈಗ ತಾವೇನೆಲ್ಲ ಅನುಷ್ಠಾನಗಳನ್ನು ಮಾಡ್ತಾ ಇದ್ದೀರೋ ಅದನ್ನು ಹಾಗೇ ಮುಂದುವರಿಸಿ. ಸದ್ಯದಿಂದಲೇ ಅಂದರೆ ಬಹುಶಃ ಇನ್ನೊಂದು 5 ಶುಕ್ರವಾರ ದಾಟಿದ್ರೆ, 5 ಶುಕ್ರವಾರ ದಾಟಿದ ನಂತರ ನಿಮ್ಮಲ್ಲಿ ಅಭಿವೃದ್ಧಿ ಕಾಣ್ತೀರಿ. ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳ ಕಡೆ ಗಮನ ಹೆಚ್ಚು ಕೊಡ್ತೀರಿ. ಹಾಗೆ ನೀವು ಪ್ರತಿ ದಿವಸ ಅಂದರೆ ಈ 9 ದಿವಸ ಪ್ರತಿದಿನ 9 ದಿನ ನೀವು ಮಾಡಬೇಕಾದ್ದು ಒಂಚೂರು ಬೆಳಗ್ಗೆ ಬೆಲ್ಲದ ಪಾಯಸ ಮಾಡಿ, ಸೂರ್ಯೋದಯಕ್ಕೆ ಮುನ್ನ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಲ್ಲದ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಗೋವು ಕೊಡಿ, ಉಳಿದಂಥದ್ದನ್ನು ನೀವು ಪ್ರಸಾದವಾಗಿ ನೀವು ತೆಗೆದುಕೊಳ್ಳಿ. ಈ ಪ್ರಕಾರ ನೀವು ಮಾಡಿದ್ದೇ ಆದರೆ ಕರೆಕ್ಟಾಗಿ 2 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಹಾಗೆಯೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ಏನೆಲ್ಲ ನಾವು ಸಂಗ್ರಹಿಸಿ ಇಟ್ಕೊಳ್ಬೇಕು ಅಂತ. ಅದು ಬಹುಶಃ ಗ್ರಹಣ ಆಗಿರೋದ್ರಿಂದ ತಿಳಿಸ್ತಾ ಇದ್ದೀರಾ ಗುರುಜಿ? ಇದು ಗ್ರಹಣ ಮುನ್ಸೂಚನೆಯೂ ಹೌದು. ಜೊತೆಗೆ ಪೌರ್ಣಮಿ ಆದ್ರಿಂದ, ಬುಧವಾರ ಪೌರ್ಣಮಿ ಬಂದ್ರಿಂದ ಅದಕ್ಕೆ ಸಂಬಂಧಪಡ್ತಕ್ಕಂತಹ ವನಸಿರಿಗಳನ್ನು, ಅದಕ್ಕೆ ಬೇಕಾದಂಥ ಔಷಧಿ ಕ್ರಮವನ್ನು ಇವತ್ತು ನಾನು ತಿಳಿಸ್ಕೊಡ್ತೇನೆ ಗುರುಜಿ. ಹಾಗಾಗಿ ನೀವೇನು ತಿಳಿಸ್ಕೊಟ್ಟಿದ್ರಿ ನಮಗೆ ಅಂತ ಹೇಳಿದ್ರೆ, ತಾಮ್ರದ ತಟ್ಟೆ ಅಂತೂ ಎಲ್ಲರ ಮನೇಲಿ ಇರುತ್ತೆ. ಗರಿಕೆ, ಹಾಗೆ ಪರಿಶುದ್ಧವಾಗಿರುವಂತಹ ಅರಿಶಿಣ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಮೊದಲ ಹಂತದಲ್ಲಿ ಇನ್ನೇನು ತಯಾರಿ ಮಾಡ್ಕೋಬೇಕು ಗುರುಜಿ? ಮೊದಲು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅದನ್ನು ಒಂದು 10 ಗ್ರಾಮ್ ಅಷ್ಟು ಯಾವುದಾದ್ರು ಒಂದು ಎಣ್ಣೆನ ಮಾತ್ರ ತೆಗೆದಿಟ್ಕೊಳ್ಳಿ. ಎರಡನೇದು ಗರಿಕೆ, ಒಂದು 51 ಗರಿಕೆಗಳನ್ನು ಅದನ್ನು ಕ್ಲೀನಾಗಿ ಅದನ್ನು ರುಬ್ಬಿ ಅದರ ರಸವನ್ನು ತೆಗೆದಿಟ್ಕೊಳ್ಳಿ. ಗರಿಕೆಯ ರಸ. ಗರಿಕೆ ಅಕಸ್ಮಾತ್ ಸಿಗಲಿಲ್ಲ, ಗರಿಕೆ ಸಿಗದಿದ್ದ ಸ್ಥಳವೇ ಅಲ್ಲ, ಎಲ್ಲ ಕಡೆ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ, ಬಾಳೆದಿಂಡಿನ ರಸವಾದರೂ ಪರವಾಗಿಲ್ಲ ಅಥವಾ ಗರಿಕೆ ರಸವಾದರೂ ಪರವಾಗಿಲ್ಲ. ಇದರ ಜೊತೆಗೆ ಬಾಳೆದಿಂಡಿನ ಉಪಯೋಗಿಸೋದಾದರೆ 1 ಹನಿ ಜೇನುತುಪ್ಪ ಹಾಕಬೇಕು. ಬಾಳೆದಿಂಡಿಗೆ ಮಾತ್ರ, ಬಾಳೆದಿಂಡಿನ ರಸಕ್ಕೆ ಮಾತ್ರ 1 ಹನಿ ಜೇನುತುಪ್ಪ. ಅದೇ ಗರಿಕೆ ತಂದು ಗರಿಕೆಯ ರಸಕ್ಕಾದರೆ ಜೇನುತುಪ್ಪದ ಅವಶ್ಯಕತೆ ಇಲ್ಲ. ಇನ್ನು ತಾಮ್ರದ ತಟ್ಟೆ ಇದ್ದೇ ಇರುತ್ತೆ ಮನೆಯಲ್ಲಿ. ಇನ್ನು ಅರಿಶಿನ ಪುಡಿ ಅದು ವ್ಯವಸ್ಥೆ ಮಾಡ್ಕೊಳ್ಳಿ. ಇದೆಲ್ಲವನ್ನು ಸಹಿತ ಸಿದ್ಧತೆ ನೀವು ಮಾಡಿಟ್ಕೊಳ್ಳಿ. ಇದ್ರ ಮುಂದೆ ಏನು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗುರುಜಿ, ಮತ್ತೊಂದು ಪತ್ರವನ್ನು ಈಗ ನೋಡೋಣವಾ? ಈ ಪತ್ರವನ್ನು ಸಚಿನ್ ನಾಗರಾಜ್ ತೇಲಿ ಅನ್ನೋರು ಬೆಳಗಾವಿಯಿಂದ ಬರಿತಾ ಇದ್ದಾರೆ. ಗುರುಜಿ, ನಮ್ಮ ತಾಯಿಗೆ ನಾನೊಬ್ಬನೇ ಮಗ, ಅಕ್ಕನ ಮದುವೆ ಆಗಿದೆ, ತುಂಬ ಬಡತನದಲ್ಲಿದ್ದೀವಿ ಗುರುಜಿ. ನನ್ನ ತಂದೆ ಕೂಡ ನಿಧನರಾಗ್ಬಿಟ್ಟಿದ್ದಾರೆ. ಇಡೀ ಜವಾಬ್ದಾರಿ ನನ್ನ ತಾಯಿಯ ಹೆಗಲ ಮೇಲಿದೆ ಗುರುಜಿ. ನಾನು 10ನೇ ತರಗತಿಯಷ್ಟೇ ಓದಿದ್ದೀನಿ, ನಂತರ ಡಿಪ್ಲೊಮೋದಲ್ಲಿ ಫೇಲ್ ಆಗಿದ್ದೀನಿ ಗುರುಜಿ. ನನಗೆ ಭಾರತೀಯ ಸೇನೆಯಲ್ಲಿ ಸೇರೋದಕ್ಕೆ ತುಂಬ ಆಸೆ. 1 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದರೆ ಸಾಧ್ಯವಾಗಿಲ್ಲ ಗುರುಜಿ. ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದೀನಿ. ಯಾವ ಕೆಲಸಕ್ಕೆ ಸೇರ್ಕೊಂಡ್ರೆ ಉತ್ತಮ ಅಂತ ತಿಳಿಸಿ ಅಂತ ನಿಮಗೆ ಬಿಟ್ಟಿದ್ದಾರೆ ಗುರುಜಿ. ನೋಡಿ,
ಉದ್ಯೋಗ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪ, ನಿಮ್ಮ ಪ್ರಯತ್ನ ಹೇಗಿರುತ್ತೋ ಆ ಪ್ರಯತ್ನ ಹಾಗಾಗಿ ನಡೆಯುತ್ತೆ. ಆದರೆ ಒಂದು ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಸುಮ್ಮನೆ ನೀವು ಸಮಯನ ಬಹಳ ವೃಥಾ ವೇಸ್ಟ್ ಮಾಡ್ತಾ ಇದ್ದೀರಿ. ಜವಾಬ್ದಾರಿನ ನಿಮ್ಮ ತಾಯಿ ಮೇಲೆ ಬಿಟ್ಟು ನಾನೇನೋ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಬರ್ತಿದ್ದೀನಿ ಅಂಥೇಳಿ ನೀವು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ಮಾಡಬೇಕು. ಆಯಾ ಕಾಲಕ್ಕೆ ಸಿಗತಕ್ಕಂತಹ ಮೌಲ್ಯವನ್ನು ಸಾಧ್ಯವಾದಷ್ಟು ನಿಮ್ಮ ತಾಯಿಯವರ ಕೈಲಿ ಕೊಡಬೇಕು. ಇಡೀ ನಿಮ್ಮ ಸಂಸಾರನ ಇವತ್ತಿನ ಸಹ ಅಚ್ಚುಕಟ್ಟಾಗಿ ನೆಮ್ಮದಿಯುತವಾಗಿ ಸಾಗಿಸಬೇಕು. ಯಾಕೆಂದರೆ ಕಷ್ಟ ಇದೆ ನಿಜ, ತಂದೆ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಿ. ಹಾಗಾದರೆ ತಾಯಿಗೆ ಎಷ್ಟು ಶ್ರಮ ಇರುತ್ತೆ ಯೋಚನೆ ಮಾಡಿ. ಅದರಲ್ಲಿ ನಿಮಗೆ ಉದ್ಯೋಗ ಸಿಕ್ಕಿ ನೀವು ಅದರಿಂದ ಬರ್ತಕ್ಕಂಥ 4 ಕಾಸನ್ನ ನಿಮ್ಮ ತಾಯಿ ಕೊಡೋ ತನಕ ಅಂದರೆ ನಿಮ್ಮನೆ ಸಂಸಾರ ನಡೆಯೋದು ಬಹಳ ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಕೈಗೆ ಸಿಕ್ಕಂತಹ ಒಂದು ಕೆಲಸವನ್ನು ಮಾಡಿ ಅದರಿಂದ ಬರ್ತಕ್ಕಂತಹ ಮೌಲ್ಯ ಹಣವನ್ನು ಸಂಪಾದನೆ ಮಾಡಿ ಅದನ್ನು ನಿಮ್ಮ ತಾಯಿ ಕೈಲೋ ಅಥವಾ ಇಡೀ ಸಂಸಾರನ ಜವಾಬ್ದಾರಿ ನೀವು ತೆಗೆದುಕೊಂಡು ನಿಮ್ಮ ತಾಯಿಗೂ ಸ್ವಲ್ಪ ರೆಸ್ಟ್ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ದೀರಿ. ನೀವು ಮಿಲಿಟರಿ ಅಲ್ವಮ್ಮ ಇರೋದು? ಮಿಲಿಟ್ರಿಗೆ ಸೇರ್ಲಾ ಅಥವಾ ಪೊಲೀಸ್ ಇಲಾಖೆಗೆ ಸೇರ್ಲಾ ಕೇಳ್ತಿದ್ದಾರೆ. ಇವರ ಪ್ರಯತ್ನ ಮಿಲಿಟರಿಗೆ ಬಹಳ ಆಸೆ ಇಟ್ಟುಕೊಂಡು ಅಲ್ಲಿ ನೀವು ದೇಶ ಸೇವೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆಯಲ್ಲಿ ಶುಕ್ರನ ಆಸ್ಥಾನ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎರಡೂ ಚೆನ್ನಾಗಿರೋದ್ರಿಂದ ನೀವು ಮಿಲಿಟರಿ ಬಗ್ಗೆ ನೀವು ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅಪ್ಲಿಕೇಶನ್ ಆಗಿ ನಿಮಗೆ ಇಂಟರ್ವ್ಯೂ ಆಗಿ ನಿಮಗೆ ಜಾಬ್ ಸಿಗೋ ತನಕ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ. ನಿಮ್ಮ ಪರಿಸರದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರಿ. ಬಂದಂಥ ಚಿಕ್ಕ ಪುಟ್ಟ ಹಣವನ್ನೇ ನಿಮ್ಮ ತಾಯಿಯವರು ಕೊಟ್ಟು ಇಡೀ ಸಂಸಾರಕ್ಕೆ ಅನುಕೂಲ ಆಗೋ ಥರ ನೀವು ನಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಗುರುಜಿ, ಈಗ ಮತ್ತೊಂದು ಪತ್ರ ಗುರುಜಿ. ಗಂಗಾವತಿಯಿಂದ ತುಳಸಿ ಅನ್ನೋರು ಈ ಪತ್ರವನ್ನು ಕಳಿಸಿದ್ದಾರೆ. ಗುರುಜಿ, ನಾನು BA ಮುಗಿಸಿದ್ದೀನಿ. 27 ವರ್ಷ ವಯಸ್ಸು ನನಗೆ. ಆದರೆ ಅನೇಕ ಸಂಬಂಧಗಳು ಬಂದು ಹೋಗಿವೆ ಗುರುಜಿ. ಯಾವುದೂ ಕೂಡ ಕೂಡಿ ಬರ್ತಾ ಇಲ್ಲ. ಒಂದು ಸಂಬಂಧ ಅಂತೂ ನಿಶ್ಚಿತಾರ್ಥದವರೆಗೂ ಬಂದು ಮುರಿದು ಹೋಯಿತು ಗುರುಜಿ. ಯಾಕಂದರೆ ಹುಡುಗ ಕುಡುಕನಾಗಿದ್ದ ಮತ್ತು ನಿರುದ್ಯೋಗಿಯಾಗಿದ್ದ. ಸಾಮೂಹಿಕವಾಗಿ ಎಲ್ರಿಗೂ ನೀವು ಹೇಳ್ತಿದ್ರಿ, ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿ 11 ಶುಕ್ರವಾರ ಅಂತ, ಜೊತೆಗೆ ದಂಪತಿಗೆ ಊಟ ವಸ್ತ್ರ ದಾನ ಮಾಡಿ ಅಂತ ಹೇಳಿದ್ರಿ. ಅದನ್ನು ನಾನು ಕೂಡ ಮಾಡಿದ್ದೀನಿ ಗುರುಜಿ. ಯಾಕೋ ನನಗದು ಫಲಕಾರಿಯಾಗಿಲ್ಲ. ಬೇರೆ ಯಾವುದಾದ್ರೂ ಅನುಷ್ಠಾನವನ್ನು ತಿಳಿಸ್ಕೊಡ್ತೀರಾ? ಯಾಕಂದರೆ ನಾನು ತಿರುಗಿರುವಂತಹ ದೇವರುಗಳೇ ಇಲ್ಲ ಗುರುಜಿ. ಎಲ್ಲ ಕಡೆ ಹೋಗಿ ಪೂಜೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರಿಂದಲೇ ಇವರ ಅದೃಷ್ಟ ಚೆನ್ನಾಗಿದೆ. ಯಾಕೆಂದರೆ ಒಂದೊಂದು ಕಾಲಗಳಲ್ಲಿ ಒಂದೊಂದು ತರಹ ಅದೃಷ್ಟಗಳಿರುತ್ತೆ. ಜಾತಕಚಾರ ಪ್ರಕಾರ ಇವರ ಬಲಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಇವರು ಬೇಗ ಮದುವೆ ಆಗಿದ್ದರೂ ಪುನಃ ತವ್ರ ಮನೆ ಸೇರಿಕೊಳ್ಬೇಕಾಗಿತ್ತು. ಹಾಗೆ ಇವರು ಎಡಗಣ್ಣಿನ ರೇಖೆ ಪ್ರಕಾರ ಒಂದಿಷ್ಟು ಸಮಯ ಅಂತೂ ಖಂಡಿತ ಅವರಿಗೆ ತೊಂದರೆ ಆಗಿರುತ್ತೆ. ಇವರು ಹೇಳಿದರು ಒಂದು ಲಗ್ನಕ್ಕೆ ಅಂದರೆ ಒಂದು ಲಗ್ನ ಪತ್ರಿಕೆವರೆಗೂ ಬಂದು ನಿಂತಿದೆ ಅಂತ. ಒಂದು ಸರ್ತಿ ಅಲ್ಲ, 2 ಸರ್ತಿ ಆಗಿರುತ್ತೆ. ಜೊತೆಗೆ ಇವರು ಇಷ್ಟದ ಪ್ರಕಾರವಾಗೂ ಸಹಿತ ಯಾವ ಕೆಲಸವೂ ನಡೆಯೋದಿಲ್ಲ. ಇನ್ನು 6 ತಿಂಗಳ ತನಕ ಇವರ ಭವಿಷ್ಯತ್ತು ಸರಿಯಿಲ್ಲ. ಮುಂದಿನ 6 ತಿಂಗಳು ಕಳೆದ ಮೇಲೆ ಸಾಕಷ್ಟು ಅನುಕೂಲ ಆಗುವಂಥದ್ದು. ಹಾಗೆ ಇವತ್ತು ನಾನು ತಿಳಿಸ್ತಕ್ಕಂಥ ಇವತ್ತಿನ ತಂತ್ರ ಭಾಗದ ರಹಸ್ಯ ಇದೆಯಲ್ಲ, ಇದು ಮದುವೆಗೂ ಸಂಬಂಧಪಟ್ಟಂಥ ರೀತಿ ಇರುತ್ತೆ. ನನ್ನ ಕಾರ್ಯಕ್ರಮ ಮುಗಿಯೋ ತನಕ ತಾಳ್ಮೆಯಿಂದ ಕೂತ್ರೆ ಖಂಡಿತ ಇವತ್ತಿನ ಅನುಕೂಲವಾಗಿ ಇವತ್ತು ನಾನು ತಿಳಿಸುವಂತಹ ತಂತ್ರ ರಹಸ್ಯ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ ಮಗು. ಧನ್ಯವಾದಗಳು ತುಳಸಿಯವರೇ ಕಾರ್ಯಕ್ರಮಕ್ಕೆ ಪತ್ರ ಕಳಿಸಿದ್ದಕ್ಕಾಗಿ. ಗುರುಜಿ, ಈಗ ಮತ್ತೊಂದು ಪತ್ರ. ದಯವಿಟ್ಟು ನನ್ನ ಹೆಸರನ್ನು ತಿಳಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಫೋಟೋ ಅಷ್ಟು ಒಂದು ಕ್ಲಿಯರ್ ಇಲ್ಲ ಗುರುಜಿ. ಅವ್ರು ಹೇಳ್ತಾರೆ, ಗುರುಜಿ ಮದುವೆಗೆ ಮುಂಚೆ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಮದುವೆ ಆದ ನಂತರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ ಗುರುಜಿ. ಅದು ಏನಾಯಿತೋ ಏನೋ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಮರು ಥರ ಪ್ರಾರಂಭ ಆಗಿ ನನ್ನ ನೌಕರಿ ಹೋಗಬೇಕಾಯ್ತು. ಅದರಿಂದ ನನ್ನ ಗಂಡ ಸರಿ ಇಲ್ಲ ಗುರುಜಿ. ಏನೂ ಸರಿಯಾಗಿ ನಿರ್ಧಾರನೇ ತಗೊಳ್ಳಲ್ಲ, ಸರಿಯಾಗಿ ದುಡಿಯೋದೂ ಇಲ್ಲ. ಗಂಡನ ಮನೆಯವರು ಮಾಟ ಮಂತ್ರ ಎಲ್ಲ ಮಾಡಿಸ್ತಾರೆ ಗುರುಜಿ. 2 ಗಂಡು ಮಕ್ಕಳಿದ್ದಾರೆ. ನನಗೆ ದಾರಿನೇ ತೋರಿಸ್ತಾ ಇಲ್ಲ, ನನಗೆ ಏನು ಮಾಡಬೇಕು ಮುಂದೆ ಅಂತ. ನನ್ನ ಗಂಡ ಮತ್ತು ನಾನು ಮಕ್ಕಳು ಚೆನ್ನಾಗಿರುವಂತೆ ನೀವೇನಾದರೂ ಒಂದು ಪರಿಹಾರವನ್ನು ಕೊಡಿ ಗುರುಜಿ. ಹಣದ ತೊಂದರೆ, ಸಾಲ, ಸುಳ್ಳು ಅಪವಾದಗಳು ನನ್ನ ಮೇಲೆ ಬರುತ್ತೆ. ಯಾಕೆ ಹೀಗಾಗ್ತದೆ ಗೊತ್ತಿಲ್ಲ. ದಯಮಾಡಿ ಜನರ ಕಿರಿಕಿರಿಯಿಂದ ನನಗೆ ಸ್ವಲ್ಪ ದೂರ ಆಗುವಂತೆ ಮಾಡಿ ಗುರುಜಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ. ಇಲ್ಲ ತಾಯಿ, ಇಲ್ಲಿ ಅವರ ಹೆಸರು ತಿಳಿಸಿಲ್ಲ. ಇವರ ಕಣ್ಣರೇಖೆಗಳು ಸ್ಪಷ್ಟವಾಗಿಲ್ಲ. ಇವರ ಹಸ್ತ ಸಾಮುದ್ರಿಕೆ ನೋಡೋಣ ಅಂದರೆ ಅದು ಅಷ್ಟು ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಯಾವುದರಲ್ಲೂ ರೇಖೆಗಳು ಸ್ಪಷ್ಟತೆ ಇಲ್ಲದರಿಂದ ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತಕ್ಕಂಥದ್ದು ಭಾಳ ಕಷ್ಟಕರವಾಗುತ್ತೆ. ಆದರೆ ಒಂದಂತೂ ಸತ್ಯ, ಮರವು ಜಾಸ್ತಿ ಆದಾಗ ಎಲ್ಲವನ್ನೂ ಮರಿತಾ ಹೋಗ್ತೀವಿ. ಆದರೆ ಆ ಮರವನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ಜೇನುತುಪ್ಪ ಮತ್ತು ಬ್ರಾಹ್ಮಿ ಇದನ್ನು ತೆಗೆದುಕೊಳ್ಳೋದ್ರಿಂದ ಬಹಳ ಅನುಕೂಲ ಅನಿಸುತ್ತೆ. ಜೊತೆಗೆ ಪ್ರತಿ ದಿವಸ 1 ಅಥವಾ 2 ಬಾದಾಮಿ ಬೀಜನ ರಾತ್ರಿ ಹೊತ್ತು ಹಾಲಿನಲ್ಲಿ ಹಾಕಿ ಅಥವಾ ನೀರಿನಲ್ಲಿ ಹಾಕಿ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಅಗದು ತಿನ್ನೋದ್ರಿಂದ ಜ್ಞಾಪಶಕ್ತಿ ಮತ್ತಷ್ಟು ವೃದ್ಧಿಸುತ್ತೆ.
ಪ್ರತಿ ದಿವಸ ಊಟದಲ್ಲಿ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ, ತುಪ್ಪ ಸೇರಿಸ್ಕೊಂಡು ಊಟ ಮಾಡೋದ್ರಿಂದ, ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಮೆಮೊರಿ ಇಂಪ್ರೂವ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಿರುತ್ತೆ ಮತ್ತು ಈ ಕಳೆದ ದಿನಗಳಲ್ಲಾಗಿರ್ತಕ್ಕಂತಹ ಅವಘಡಗಳನ್ನು ಸಹಿತ ಎಲ್ಲವನ್ನು ಮರ್ತೋಗಿ, ಯಾಕೆಂದರೆ ಒಳ್ಳೇದಿರಲಿ ಕೆಟ್ಟದಿರಲಿ ಎರಡೂ ಮರೆತು ಕೂತ್ಕೊಂಡ್ರೆ ನಾಳೆ ಅನ್ನೋದು ಏನದು ಗೊತ್ತಾಗೋದಿಲ್ಲ. ಆದರೆ ಇದೆಲ್ಲವೂ ಪುನಃ ನೀವು ಜ್ಞಾಪಕಕ್ಕೆ ಬರಬೇಕಾದ್ರೆ ಇದಿಷ್ಟು ಅನುಷ್ಠಾನ ನೀವು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ತುಲಾ ರಾಶಿ. ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯಕ್ಕೆ ಹೋಗಿ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಬನ್ನಿ. ಇವತ್ತು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಎರಡೇ ಎರಡು ಕರಿಮೆಣಸನ್ನು ನಿಮ್ಮ ಜೊತೆಯಲ್ಲಿಟ್ಕೊಂಡು ಮಲಗಿ. ಕಾರಣ, ಕೆಲವು ದುಷ್ಟಗ್ರಹಗಳು ಮತ್ತು ನಿಮಗೆ ಕೆಲವು ಕೆಟ್ಟ ಕನಸುಗಳು, ನಾಳೆ ಬೆಳಗ್ಗಿದ್ರೆ ಇರತಕ್ಕಂತಹ ಪೌರ್ಣಮಿ, ಆ ಪೌರ್ಣಮಿಯಿಂದ ಬರ್ತಕ್ಕಂಥ ಕೆಲವು ದೋಷಗಳಿದ್ರೂ ಸಹಿತ ಅದು ದೂರ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಥಾ ಪ್ರಕಾರ ಕರಿಮೆಣಸನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ಈ ಪ್ರಕಾರ 2 ಕರಿಮೆಣಸನ್ನು ತುಲಾರಾಶಿಯವರು ಇವತ್ತು ರಾತ್ರಿ ಸ್ವಪ್ನ ಅಂದರೆ ನಿದ್ದೆ ಮಾಡುವಾಗ ನಿಮ್ಮ ಜೊತೆಯಲ್ಲೋ ನಿಮ್ಮ ಹತ್ತಿರದಲ್ಲೋ ಇಟ್ಕೊಂಡಿದ್ರೆ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಶ್ರೀಗಂಧನ ನೀವೇ ಸ್ನಾನ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ 21 ಸರ್ತಿ ನಿಮ್ಮ ಇಷ್ಟದೇವರನ್ನ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ದೇವಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಯಾಕೆಂದರೆ ಈ ಒಂದು ಸನ್ನಿವೇಶದಲ್ಲಿ ನೀವು ದೇವಿ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಇವತ್ತು ಶ್ರೀಗಂಧ ಮತ್ತು ಬಿಳಿ ಪುಷ್ಪಗಳು ಇದನ್ನು ವೃಶ್ಚಿಕ ರಾಶಿಯವರು ದೇವಿಗೆ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ನೋವಲ್ಲಿರ್ತೀರೋ, ಯಾರು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರೋ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಇದೆ. ಇವತ್ತು ನೀವು ಮಾಡಿ ಇದರಿಂದ ಅನುಕೂಲ ಆಯಿತು ಅಂತಂದರೆ ಇದನ್ನು ಕರೆಕ್ಟಾಗಿ 18 ದಿನಗಳ ಕಾಲ ನೀವು ಪ್ರತಿ ದಿವಸ ಮಾಡಿ. ಶ್ರೀಗಂಧ ತೆಗೆಯೋದು, ಬಿಳಿ ಹೂವು ಅದ್ದೋದು, ಅದನ್ನು ದೇವಿಯ ಅನುಷ್ಠಾನ ಮಾಡೋದು. ಜೊತೆಗೆ ಸಾಧ್ಯವಾದರೆ ಶ್ರೀಮಂತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಬೆಳಿಗ್ಗೆ 108 ಸಂಜೆ 108 ಸರ್ತಿ ಪಠನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ, ದೂರಭಾರ ಪ್ರಯಾಣ ಮಾಡೋದಕ್ಕೆ ಹೊರಡಬೇಡಿ. ಯಾಕೆಂದರೆ ಇವತ್ತು ಮತ್ತು ನಾಳೆ ಪ್ರಯಾಣದ ಕಾಲ ಅಷ್ಟು ಸರಿಸಮಾನವಾದ್ದಲ್ಲ, ಸಮಂಜಸವಾಗೂ ಇರೋದಿಲ್ಲ. ಜೊತೆಗೆ ಇವತ್ತು ಯಾವುದೇ ಒಂದು ವಿಚಾರವಾಗಿ ಯಾವುದೇ ಒಂದು ಅಗ್ರಿಮೆಂಟ್ ಸೈನ್ ಹಾಕಬೇಕಾದ್ರೂ, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಇವತ್ತಿನ ದಿವಸ ಸಂಜೆ 4 ತನಕ ಸರಿಯಾದ ಸಮಯವಲ್ಲ, ಸರಿಯಾದಂತಹ ರೀತಿಯಲ್ಲಿ ಕೆಲಸ ಕಾರ್ಯ ನಡೆಯುವುದೂ ಇಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು ನಿಷ್ಠುರಗಳನ್ನು ಹೊತ್ಕೋಬೇಕಾಗತ್ತೆ, ಮತ್ತು ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಪೆಟ್ಟುಗಳು ನೋಡಬೇಕಾಗತ್ತೆ. ಮನೆಯಲ್ಲಿದ್ದರೂ ಸಹಿತ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಒಡ ಹುಟ್ಟಿದವರು ಅವರಿಂದಲೂ ಸಹಿತ ಸಣ್ಣ ಪುಟ್ಟ ನಿಂದನೆ ಮಾತುಗಳು ಕೇಳಬೇಕಾಗತ್ತೆ. ಇವತ್ತು ಬೆಳಿಗ್ಗೆ ಒಂದು ಚಿಟಿಕೆ ಅಕ್ಕಿಯಿಂದ ದೃಷ್ಟಿ ತೆಗಿತಕ್ಕಂಥದ್ದು, ಮಧ್ಯಾಹ್ನ ಉದ್ದಿನ ಬೇಳೆಯಿಂದ ದೃಷ್ಟಿ ತೆಗಿತಕ್ಕಂಥದ್ದು, ರಾತ್ರಿ ಕಡಲೆಬೇಳೆಯಿಂದ ದೃಷ್ಟಿ ತೆಗಿತಕ್ಕಂಥದ್ದು. ಅಕ್ಕಿ, ಉದ್ದು, ಕಡಲೆಬೇಳೆ ಈ 3ರಲ್ಲಿ ಇವತ್ತು ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೊನೆಯ 3 ರಾಶಿಗಳ ಕುರಿತಾಗಿ ಈಗ ತಿಳಿಸ್ಕೊಟ್ಬಿಡ್ತೀರಾ? ಮೊದಲಿಗೆ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸ ಕಾರ್ಯಗಳನ್ನು, ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕಾಗಿ ಇವತ್ತಿನ ನಿಮ್ಮ ಹೋರಾಟ ಇದೆಲ್ಲವೂ ಸಾಕಷ್ಟಿದೆ. ಜೊತೆಗೆ ನೀವು ಮಾಡದಿರತಕ್ಕಂತಹ ಕೆಲವು ತಪ್ಪು ಆಪಾದನೆಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಂದ್ರತೆ ಇದೆ. ಇವತ್ತು ಶನಿಯ ದೃಷ್ಟಿ ಅಷ್ಟು ಸರಿಸಮಾನವಾದಲ್ಲ. ಇವತ್ತಿನ ದಿವಸ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶನ್ನೋ ದೇವಿ ರಭಿಷ್ಠ ಆಪೋ ಭವಂತ ಬೇತೇಂಶಯೋ ರಭಿಷ್ಠವಂತನಃ ಶನೇಶ್ಚರಾಯ ನಮಃ, ಹಾಗೆ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ತಾವು ನೋಡ್ಬೋದು. ಇವತ್ತು ಮಕರ ರಾಶಿಯವರು ಸಾಧ್ಯವಾದರೆ ಮಧ್ಯಾಹ್ನ ನೀವು ಪ್ರಸಾದವನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ, ಅಂದರೆ ನೀವು ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೆ ಯಾರಾದರೂ ಒಬ್ಬರಿಗೆ ಅನ್ನದಾನವನ್ನು ಮಾಡಿಸಿ ಇನ್ನೊಬ್ಬರಿಗೆ ಊಟ ಕೊಡಿಸುವಂಥದ್ದು, ಅದಾದ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಹಾಗೆ ತುಂಬ ಮೊಣಕಾಲು ನೋವಾಗಲಿ, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಕಾಲಿನ ಹೆಬ್ಬೆರಳಿಗೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ ಇವತ್ತು ಸಂಜೆ 4ರಿಂದ 8 ತನಕ ಈ ಸಮಯದಲ್ಲಿ ಹೀಗೆ ನಡೆಯುವಂಥ ಸಾಂದ್ರತೆ ಇರುತ್ತೆ. ಜೋಪಾನ. ಇನ್ನು ಕುಂಭರಾಶಿ,
ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಬುಧನ ಚೆನ್ನಾಗಿದ್ದಾನೆ, ಬುಧನ ಅನುಗ್ರಹ ಚೆನ್ನಾಗಿದೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಹಿಡಿಯಷ್ಟು ಹೆಸರು ಕಾಳನ್ನ ಒಂದು ದೊಣ್ಣೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಹಸಿರು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರು ಶಕ್ತಿ ದೇವಸ್ಥಾನಕ್ಕೆ ಕೊಡಿ. ನಿಮ್ಮ ಜ್ಞಾಪಕಶಕ್ತಿ, ನಿಮ್ಮ ಮೆಮೊರಿ ಪವರ್, ನೀವೇನು ಅಂದುಕೊಂಡಿದ್ದೀರೋ ಅಥವಾ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಬೋದು. ಅಷ್ಟೇ ಅಲ್ಲ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇವತ್ತು ಹೆಚ್ಚು ಆಲೋಚನೆ ಮಾಡ್ತೀರಿ. ಹಾಗೆ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಕಾಗದ ಪತ್ರಗಳನ್ನು ಶೀಘ್ರವಾಗಿ ಮನೆಗೆ ತಂದುಕೊಳ್ತೀರಿ. ಹೀಗೆ ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತುಂಬಿರತಕ್ಕಂಥ ಈ ಶುಭ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಾನು ತಿಳಿಸ್ಕೊಡ್ತಕ್ಕಂತಹ ತಂತ್ರ ಭಾಗವನ್ನು ನಾಳೆ ಭಾಳ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಆದ್ದರಿಂದ ನಾಳೆ ನೀವು ಈ ಕೆಲಸವನ್ನು ನೀವು ಸಹಿತ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ ಕುಂಭರಾಶಿಯವರಿಗೆ. ಅಷ್ಟೇ ಅಲ್ಲ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಶಂಸೆ. ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮನ ನೋಡಿ ಸಾಕಷ್ಟು ಜನ ನಿಮ್ಮ ಬಗ್ಗೆ ಹೊಗಳುವಂಥದ್ದು, ನಿಮ್ಮನ್ನು ಭಾಳಷ್ಟು ಆರಾಧಿಸ್ತಕ್ಕಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲರೂ ಗುರುತಿಸ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಹೆಸರು ಮಾಡ್ತಕ್ಕಂಥ ದಿನ. ಇವತ್ತಿನ ದಿನ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಭಾಳಷ್ಟು ಉನ್ನತ ಸ್ಥಿತಿಯಲ್ಲೂ ನೋಡ್ತಾರೆ. ಹಾಗೆ ಅಧಿಕವಾದಂಥ ರೀತಿಯ ಆರ್ಥಿಕ ಪರಿಸ್ಥಿತಿಯಲ್ಲೂ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದಾಗುತ್ತೆ. ಹಾಗೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ ನೀವು. ಹೀಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4 ತನಕ ಅಂದರೆ 3 ರಿಂದ 4 1 ಗಂಟೆಗಳ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿನ ನೋಡ್ತೀರಿ. ಒಂದು ಹೊಸದಾದಂಥ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ. ಈ ಸಮಯದಲ್ಲಿ ನೀವು ಧೈರ್ಯದಿಂದ ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ತೀರ್ಮಾನ ಆದರೂ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಇದಿಷ್ಟೇ ಅಲ್ದಿರ ದೂರಭಾರ ಪ್ರಯಾಣ, ವಿದೇಶಿ ಪ್ರಯಾಣ ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಇಂಥದ್ದರ ಬಗ್ಗೆ ಸಹಿತ ಸಾಕಷ್ಟು ಚಿಂತನೆ ನಿಮಗಿದೆ. ಇದರ ಜೊತೆಗೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಆಶೀರ್ವಾದ ನಿಮಗಿದ್ದರೆ ಮತ್ತಷ್ಟು ಪ್ರಗತಿ ಕಾಣ್ತೀರಿ. ಇದರ ಜೊತೆಗೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದಂಥ ಸಮಯದಲ್ಲಿ ಅಂದರೆ ಇವತ್ತಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಟಿದ್ದೆ ಆದರೆ ಮೀನರಾಶಿಯವರಿಗೆ ಮತ್ತಷ್ಟು ಅನುಕೂಲ ಇದೆ, ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಎಲ್ಲ ರಾಶಿಯವ್ರಿಗೂ ಹೇಗಿದೆ ಈ ದಿನ ಅಂತ ತಿಳಿಸ್ಕೊಟ್ರಿ. ಮತ್ತೊಂದು ಪತ್ರ ತುಂಬಾ ಖುಷಿ ಅನ್ಸಿದೆ. ಸಾಕಷ್ಟು ಜನ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ದೊರಕ್ತಿದೆ. ಪತ್ರ ಬರೆದಿದ್ದೀವಿ, ಉತ್ತರನೇ ಸಿಕ್ಕಿಲ್ಲ ಅನ್ನೋರ್ಗೆ ನೋಡಿ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ಗುರೂಜಿಯವರು. ಹರಿಹರದಿಂದ ರೋಹಿತ್ ಕುಮಾರ್ ಅನ್ನೋರು ಈ ಪತ್ರ ಬರೀತಿದ್ದಾರೆ. ಅವರ ಪ್ರಶ್ನೆ, ನಾನು ITI ಮುಗಿಸಿದ್ದು ಬಹಳ ಕಡೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಗುರುಜಿ. ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ. ತಂದೆ ವಿಪರೀತ ಕುಡಿತಾರೆ, ಅದರಿಂದ ಹಣಕಾಸಿನ ಸಮಸ್ಯೆ ಆಗಿದೆ. ಒಂದು ಮನೆಯನ್ನ ಕಟ್ಟಬೇಕು ಅನ್ಕೊಂಡಿದ್ದೀನಿ, ಈಡೇರುತ್ತಾ? ಯಾವಾಗ ನನ್ನ ಕಾರ್ಯ ಕೈಗೂಡುತ್ತೆ? ಯಾವಾಗ ನನಗೆ ಕೆಲಸ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀವು ಅಂದುಕೊಂಡಂತಹ ಕೆಲಸಗಳು ಅಥವಾ ಜವಾಬ್ದಾರಿತವಾದಂತಹ ಕೆಲಸ ಸ್ಥಿತಿಗೋಸ್ಕರ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ನಿಮ್ಮ ಕಣ್ಣಿನ ರೇಖೆಗಳಲ್ಲಿ ಸಾಕಷ್ಟು ತೇಜಸ್ಸಿದೆ, ವರ್ಚಸ್ಸಿದೆ. ರೇಖೆಗಳಲ್ಲಿ ಸಾಕಷ್ಟು ಸ್ಪಷ್ಟವಾದಂಥ ಮಾಹಿತಿ ಇದೆ. ನೀವು ಇನ್ನೊಂದು 5 ತಿಂಗಳ ತನಕ ಅಂದರೆ ಮುಂದಿನ 5 ತಿಂಗಳ ತನಕ ತಾವು ಕಾಯಬೇಕಾಗಿದೆ. ಹಾಗೆ ಒಂದೇ ಕೆಲಸನ ಇಟ್ಕೊಂಡು ಬಹಳಷ್ಟು ಆಲೋಚನೆ ಮಾಡೋದಕ್ಕಿಂತ 1-2-3 ಕೆಲಸಗಳ ಬಗ್ಗೆ ನೀವು ಚಿಂತನೆ ಮಾಡ್ತಾ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಅಷ್ಟೇ ಶೀಘ್ರವಾಗಿ ಒಳ್ಳೆ ಫಲ ಸಿಗುತ್ತೆ. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಪಡೆಯಿರಿ, ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಮೇಲಿಂದ ಮೇಲೆ ಕಿಬ್ಬೊಟ್ಟೆ ನೋವು, ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆಗಳಿದೆ. ಸರಿಯಾಗಿ ಡೈಜೆಷನ್ ಆಗದೇ ಇರತಕ್ಕಂಥದ್ದು, ತಿಂದನ್ನ ಪಚನ ಶಕ್ತಿ ಇಲ್ಲದಿರತಕ್ಕಂಥದ್ದು ಮತ್ತು ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು ಇವೆಲ್ಲವೂ ಸಮಸ್ಯೆ ಇದೆ. ಇದಕ್ಕಾಗಿ ಸೂಕ್ತವಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಹಾಗೆ ನೀವು ಮಾಡ್ತಕ್ಕಂತಹ ಕಾಯಕ, ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಈ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು, ಜಪಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಮನೆದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲ ಖಂಡಿತ ಸಿಗುತ್ತೆ. ಗುರುಜಿ ಮತ್ತೊಂದು ಪತ್ರವನ್ನೀಗ ನೋಡೋಣವಾ? ಗುರುಜಿ ಪತ್ರವನ್ನ ಲಲಿತಾ ವೀರಭದ್ರ ಹೆಗ್ಡೆ ಅಂತ ಶಿರ್ಸಿಯಿಂದ ಬರಿತಾ ಇದ್ದಾರೆ. ಗುರುಜಿ, ನನಗೆ ಹೊಟ್ಟೆ, ಬೆನ್ನು, ಸೊಂಟ ತುಂಬ ನೋವು, ಜೊತೆಗೆ ಕಾಲಲ್ಲಿ ಗಂಟುಗಳು. ಗುರುಜಿ, ಹೇಳಬೇಕಂದ್ರೆ ದಿನದ 24 ಗಂಟೆಗಳು ಕೂಡ ನೋವಿನಿಂದಲೇ ಬಳಲ್ತಾ ಇರ್ತೀನಿ ಗುರುಜಿ. ಎಷ್ಟೇ ಔಷಧ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ತಲೆಯಲ್ಲಿ ಏನೋ ನೋವು, ಕಿರಿಕಿರಿ, ಮನಸ್ಸಿಗೆ ಸಮಾಧಾನನೇ ಇಲ್ಲ, ನೆಮ್ಮದಿ ಇಲ್ದಂತಾಗಿದೆ. ಏನು ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ಇವ್ರು 4 ಜನದ ಫೋಟೋ ಕಳಿಸಿದ್ದಾರೆ. ಅವರ ಮನೆಯವ್ರದ್ದು ಎಲ್ಲರದ್ದು ಕಳಿಸ್ಯಾರ. ಹೌದು. ಅಂದರೆ ಅವರ ದಂಪತಿಗಳದ್ದು ಹಸ್ತ ಸಾಮುದ್ರಿಕೆ ಪ್ಲಸ್ ಕಣ್ಣಿನ ರೇಖೆ ಈ ಥರ ಕಳಿಸಿದ್ದಾರೆ. ಇವರ ಕಣ್ಣಿನ ರೇಖೆಯಲ್ಲಿ ಇವರು ಆರೋಗ್ಯದ ಬಗ್ಗೆ ಬಹಳಷ್ಟು ಬರೆದಿರ್ತಕ್ಕಂಥದ್ದು ಸತ್ಯವೇ ಸರಿ. ಏಕೆಂದರೆ
ಬಲಗಣ್ಣಿನ ರೇಖೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಇವರ ಸಮಸ್ಯೆಗಳು. ಹಾಗೆ ಎಡಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಚಂದ್ರ ಮತ್ತು ಬುಧ ಇರತಕ್ಕಂತಹದ್ದು. ಯಾರೊಬ್ಬರ ಜಾತಕದಲ್ಲಿ ರಾಹು ಇರತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾಗಿರೋದಿಲ್ವೋ ಆಗ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ. ಇನ್ನು ಸೂರ್ಯನ ಪ್ರಭಾವ, ಸೂರ್ಯನ ದೃಷ್ಟಿಕೋನಗಳು ಗ್ರಹಸ್ಥಿತಿಗಳಲ್ಲಿ ನಕ್ಷತ್ರದಲ್ಲಿ ಯಾವ ಪ್ರಕಾರ ಇರುತ್ತೋ ಅದನ್ನು ಹಾಗೇ ಬರುತ್ತೆ. ಹಾಗೆ ಇವರ ದೇಹದಲ್ಲಿ ಆರೋಗ್ಯ ಸ್ಥಿತಿ ಅಷ್ಟು ಸಮಂಜಸವಾಗಿಲ್ಲ, ತುಂಬ ನೋವಿಂದ ಇದ್ದೀವಿ, ಭಾಳ ಒದ್ದಾಡ್ತಾ ಇದ್ದೀವಿ, ಕಷ್ಟ ನೋಡ್ತಾ ಇದ್ದೀವಿ ಅಂದರೆ ಅದು ಶೀಘ್ರವಾಗಿ ಅನುಕೂಲ ಆಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಜೊತೆಗೆ ಮೈಕೈ ನೋವು ಅಂತಕ್ಕಂಥದ್ದು ಬಹಳ ಅಧಿಕವೇ ಇದ್ದೇ ಇರುತ್ತೆ. ಇದಕ್ಕೇನು ಮಾಡಬೇಕು, ರಾತ್ರಿ ಹೊತ್ತು ಒಂದು ಸ್ವಲ್ಪ ಮೆಂತ್ಯನ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಬರೀ ಹೊಟ್ಟೆನಲ್ಲಿ ಕಾಫಿ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮೆಂತ್ಯ ಮತ್ತು ಚಕ್ಕೆ ನೀರು ರಾತ್ರಿ ನೀರಲ್ಲಿ ಹಾಕಬೇಕು, ಬೆಳಗ್ಗೆ ಆ ನೀರನ್ನು ಕುಡಿಬೇಕು. ಈ ಥರ ನೀರಲ್ಲಿ ಚಕ್ಕೆ ಮತ್ತು ಮೆಂತ್ಯನ ನೀವು ತೆಗೆದುಕೊಳ್ಳೋದ್ರಿಂದ, ನೆಂದಿರ್ತಕ್ಕಂತಹ ಮೆಂತ್ಯನ ಅಗದು ಅದನ್ನು ತಗೊಳ್ಳೋದ್ರಿಂದ ಖಂಡಿತ ನರನಾಡಿಗಳಲ್ಲಿ ಮತ್ತು ದೇಹದ ಸಮತೋಲನವನ್ನು ಮತ್ತು ಆಗ್ತಕ್ಕಂತಹ ಮೈಕೈ ನೋವಿನ ಬಾಧೆ ಏನಿದೆ ಇದು ಸಹಿತ ಬೇಗ ಗುಣ ಆಗುತ್ತೆ, ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಪತ್ರವನ್ನು ಕಳಿಸಿದ್ದಕ್ಕಾಗಿ ಲಲಿತಾ ಅವರೇ. ಗುರುಜಿ, ಇನ್ನು ಇವತ್ತು ಬಹಳ ವಿಶೇಷವಾಗಿ ಒಂದು ಅನುಷ್ಠಾನದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಅದು ನಾಳೆ ಗ್ರಹಣ ಆಗಿರೋದ್ರಿಂದ ಅದನ್ನು ಹೇಗೆ ಮಾಡ್ಕೊಳ್ಬೇಕು, ನಾಳೆನೇ ಮಾಡಬೇಕಾಗತ್ತಾ ಗುರುಜಿ ಅದನ್ನು? ಖಂಡಿತಮ್ಮ, ನಾಳೆ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮನೆ ಮುಂದೆ ಗರಿಕೆ ಇದ್ದರೆ ಒಂದು 21 ಅಥವಾ 51 ಗರಿಕೆನ ತಂದು ಅದನ್ನು ಸ್ವಲ್ಪ ಸಣ್ಣದಾಗಿ ಕುಟ್ಟಿ ಅಥವಾ ರುಬ್ಬಿಟ್ಟು ಅದರ ರಸ ತೆಗೀರಿ. ಗರಿಕೆ ಸಿಕ್ಕಿದ್ರೂ ಪರವಾಗಿಲ್ಲ ಅಥವಾ ಬಾಳೆದಿಂಡು ಸಿಕ್ಕಿದ್ರೂ ಪರವಾಗಿಲ್ಲ, ಬಾಳೆದಿಂಡಿನ ರಸವಾದರೂ ಸರಿ. ಅದನ್ನು ಅದರ ಜೊತೆಗೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಆ ರಸದಲ್ಲಿ ಈ ಎಣ್ಣೆನ ಮಿಕ್ಸ್ ಮಾಡ್ತಕ್ಕಂಥದ್ದು. ಮಿಕ್ಸ್ ಮಾಡಿ ಒಂದು ತಾಮ್ರದ ತಟ್ಟೆನಲ್ಲಿ ಹಾಕ್ಕೊಳ್ಬೇಕು. ತಾಮ್ರದ ತಟ್ಟೆನಲ್ಲಿ ಹಾಕಿ, ತಟ್ಟೆನೂ ಬಹಳ ಶುದ್ಧಿಯಾಗಿರಬೇಕು. ಫಸ್ಟು ತಟ್ಟೆನ ಚೆನ್ನಾಗಿ ತೊಳೀರಿ. ಯಾಕೆಂದರೆ ಕೆಲವೊಬ್ಬರು ತಟ್ಟೆಗಳಿರುತ್ತೆ ಪೂರ್ತಿ ಕಿಲು ಬಿಡಿದೋಗ್ಬಿಟ್ಟಿರುತ್ತೆ. ಆ ತಟ್ಟೆ ಹೊಸದಾದಂಥ ರೀತಿಯಲ್ಲಿರಬೇಕು. ಅಂದರೆ ಅದಕ್ಕೆ ಮುಂಚಿತವಾಗಿ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಹಾಕಿ ಅದನ್ನು ತಟ್ಟೆ ತೊಳಿಬೇಕು. ತಾಮ್ರದ ತಟ್ಟೆನ ತೊಳೆದಾದ ನಂತರ ಇದನ್ನು ಹಾಕಬೇಕು. ಒಂದು ಬಾಳೆ ರಸ, ಇದು ಬಾಳೆ ದಿಂಡಿನ ರಸ ಆದರೂ ಸರಿಯೇ ಅಥವಾ ಗರಿಕೆ ರಸ ಆದರೂ ಸರಿಯೇ, ಇದು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅದೊಂದು 2 ಡ್ರಾಪ್ ಹಾಕ್ತಕ್ಕಂಥದ್ದು. ಇದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಚೆನ್ನಾಗಿರ್ತಕ್ಕಂಥ ಅರಿಶಿನ ಪುಡಿ ಹಾಕಿ, ಈ ಮೂರನ್ನು ಹಾಕಿ ಅದನ್ನು ಒಂದು ಕಡೆ ಎಲ್ಲೂ ಯಾರು ತುಳಿದಿದ್ದಂಥ ಸ್ಥಳ ಮತ್ತು ಯಾರು ದಾಟದಿದ್ದಂಥ ಸ್ಥಳ ಅದನ್ನು ಒಂದು ಜಾಗದಲ್ಲಿ ಇಡಿ. ಇದಕ್ಕೆ ಇದರದೇ ಆದಂಥ ಕೆಲವು ತಂತ್ರ ಭಾಗಗಳಿದೆ. ಯಾತಕ್ಕಾಗಿ ಇದನ್ನು ತಿಳಿಸ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿ ಪಡಿಸ್ಕೊಳ್ಬೋದು, ಶತ್ರುಗಳ ಬಾಧೆ, ತಂತ್ರ ಪ್ರಯೋಗ, ಸಣ್ಣ ಪುಟ್ಟ ಪ್ರಯೋಗಗಳನ್ನು ಮನೆ ಬಾಗಿಲಲ್ಲಿ ತಂದು ಹಾಕುವಂಥದ್ದು. ಕೆಲವರು ನಿಂಬೆಹಣ್ಣು ಪ್ರಯೋಗ ಇರ್ಬೋದು, ಕೆಲವು ವಸ್ತ್ರಗಳನ್ನು ಹಾಕೋದಾಗಿರ್ಬೋದು, ಕೆಲವರು ಮನೆ ಬಾಗಿಲಿಗೆ ಕಪ್ಪು ಹಚ್ಚುವಂಥದ್ದಾಗಿರ್ಬೋದು, ಅಥವಾ ಮನೆಯೊಳಗೆ ನಮಗೆ ಗೊತ್ತಿಲ್ದಿರ ಏನಾರು ವಸ್ತುಗಳನ್ನು ತಂದು ಇಟ್ಟೋಗುವಂಥದ್ದು. ಈ ಪ್ರಕಾರ ಸಾಕಷ್ಟು ಮನೆಗಳಲ್ಲಿ ಮಾಡ್ತಾರೆ. ದನಕರಗಳು ಮೇಲಿಂದ ಮೇಲೆ ಸಾಯ್ತಾ ಇದ್ದರೆ, ಮನೆಯಲ್ಲಿ ಸಾಕಿರ್ತಕ್ಕಂಥ ಶ್ವಾನಗಳು ಮನೆ ಬಿಟ್ಟು ಓಡೋಗುವಂಥದ್ದು, ಮನೆಯಲ್ಲೇ ಸಾಯುವಂಥದ್ದು, ಅಥವಾ ನಿಮ್ಮ ಮನೆಗಳಲ್ಲಿ ಫಿಶನ್ನು, ಸಾಕಷ್ಟು ಮನೆಗಳಲ್ಲಿ ಮೀನನ್ನು ಸಾಕುವಂಥ ಪದ್ಧತಿ, ಕಲರ್ಫುಲ್ ಆಗಿರ್ತಕ್ಕಂಥ ಕಲರ್ ಮೀನುಗಳನ್ನೆಲ್ಲ ಸಾಕ್ತಾ ಇರ್ತೀರಿ. ಅಂತಹ ಮೀನುಗಳು ಅಚಾತುರ್ಯವಾಗಿ ಮೇಲಿಂದ ಮೇಲೆ ಸಾಯ್ತಾ ಇದ್ದರೆ, ಅಥವಾ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಹುಳ ಬೀಳ್ತಾ ಇದ್ದರೆ, ಅಥವಾ ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳು ಸರಿಯಾಗಿ ರುಚಿಕರಿಸದೇ ಇದ್ದರೆ, ಇರ್ತಕ್ಕಂಥವ್ರು ಮನೇಲಿ ಇರ್ತಕ್ಕಂಥದ್ದೇ 4 ಜನ 4 ಮೂಲೆಯಲ್ಲಿ ನಿಂತುಕೊಂಡಿದ್ದರೆ, ದಂಪತಿಗಳಲ್ಲಿ ಸುಖ ಸಂತೋಷ ಇಲ್ದಿರ ಇದ್ದರೆ, ವಿದ್ಯಾರ್ಥಿಗಳಲ್ಲಿ ಒಂದು ನೆಮ್ಮದಿ ಕಾಣದಿರ ಇದ್ದರೆ, ಓವರಾಲ್ ಹೇಳಬೇಕಂದ್ರೆ ಮನೆ ಪರಿಸರದಲ್ಲಿ ಆಗ್ತಕ್ಕಂತಹ ಅವಘಡಗಳನ್ನು, ಮನೆ ಪರಿಸರದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಒಂದು ಗರಿಕೆ ರಸ ಅಥವಾ ಬಾಳೆದಿಂಡಿನ ರಸ, 2ನೇದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, 3ನೇದು ಒಂದು ಚಿಟಿಕೆ ಅರಿಶಿನ ಪುಡಿ, ಈ 3ನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಒಂದು ತಾಮ್ರದ ತಟ್ಟೆ. ಈ ತಟ್ಟೆನಲ್ಲಿ ಸಿದ್ಧತೆ ಮಾಡಿ ಇದನ್ನು ಏನು ಮಾಡಬೇಕು ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಪತ್ರವನ್ನು ಕಳಿಸಿದ್ದಕ್ಕಾಗಿ. ಗುರುಜಿ, ಈಗ ಮತ್ತೊಂದು ಪತ್ರವನ್ನು ನೋಡೋಣ. ಈ ಪತ್ರವನ್ನು ಬರೀತಿದ್ದಾರೆ ಶ್ರೀಮತಿ ಲಲಿತಾ ಅನ್ನೋರು ಹುಬ್ಬಳ್ಳಿಯಿಂದ. ಮೊದಲಿಗೆ ಬಹಳ ಸೊಗಸಾದ ಸಾಲುಗಳನ್ನು ಬರೆದಿದ್ದಾರೆ ಗುರುಜಿ. ಗುರಿ ಮುಂದೆ ಗುರು ಹಿಂದೆ ನಾ ನಡುವೆ ಇರುವಾಗ, ಗುರು ತೋರಿದ ದಾರಿಯಲ್ಲಿ ನಡೆದಾಗ ಮಾತ್ರವೇ ನಾವು ಸೇರುವ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಅಂತ ನಂಬಿರುವ ನಾವು ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ ಅಂತ. ಬಹಳ ಅದ್ಭುತವಾಗಿದೆ ಅಮ್ಮ ಸಾಲುಗಳು. ಗುರುಜಿ, ಹಾಗೆ ಅವರ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ಯಜಮಾನರು ಮಾಡ್ತಿದ್ದಂತಹ ವ್ಯಾಪಾರ ನಷ್ಟವಾಗಿ ಹೋಯಿತು. ಈಗಾಗಲೇ 10 ವರ್ಷವೇ ಕಳೆದಿದೆ, ಅವ್ರು ಏನೂ ಮಾಡ್ತಾ ಇಲ್ಲ. ಮಗನಿಗೆ ನೌಕರಿಯಲ್ಲಿ ಅವಮಾನ ಆಯಿತು ಅಂತ ಅವನು ಕೆಲಸ ಬಿಟ್ಟು 1 ತಿಂಗಳಾಯಿತು ಗುರುಜಿ. 7-8 ವರ್ಷಗಳಿಂದ ನಾನೇ ಕೆಲಸಕ್ಕೆ ಹೋಗ್ತಿದ್ದೀನಿ, ಆದರೆ ಬರೋ ಆದಾಯ ನಮಗೆ ಸಾಕಾಗ್ತಿಲ್ಲ. ಮಗಳಿಗೆ 24 ವಯಸ್ಸು, MCOM ಮಾಡಿಸಿದ್ದೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಆದರೂ ಕೂಡ ವರ ಬರ್ತಾ ಇಲ್ಲ.
ಜಾತಕ ತೋರಿಸಿದ್ರೆ ಕುಕ್ಕಿಗೆ ಹೋಗಿ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸಿ ಅಂತಾರೆ ಮತ್ತು ಮಂಗಳ ದೋಷ ಇದೆ ಅಂತೆಲ್ಲ ಹೇಳ್ತಾರೆ. ಹಾಗಂದ್ರೆ ಏನು ಅಂತ ಕೂಡ ನಮಗೆ ಗೊತ್ತಿಲ್ಲ ಗುರುಜಿ. ಜೊತೆಗೆ ನನ್ನ ಮಗನ ಜಾತಕದಲ್ಲಿ ಗುರು ಚಾಂಡಾಳತ್ವ ಇದೆ ಅಂತ ಹೇಳ್ತಾರೆ. ಸಂಕಲ್ಪ, ನದಿ ಸ್ನಾನ, ಪೂಜೆ, ದಶಾದಾನ ಮಾಡಿ ಅಂತೆಲ್ಲ ಹೇಳ್ತಾರೆ. ಮಗ ಕೆಲಸಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ, ಅವನಿಗೆ ಕೆಲಸ ಯಾವಾಗ ಸಿಗುತ್ತೆ ಗುರುಜಿ? ಮನೆ ಸಮಸ್ಯೆ ಯಾವಾಗ ದೂರ ಆಗತ್ತೆ? ಇದೆಲ್ಲವನ್ನ ನಾವು ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ದೋಷ ಪರಿಹಾರ ಆಗಲ್ವಾ ಅಂತ. ದೋಷ ಇದೆ ಅಂದಾಗ ದೋಷ ಪರಿಹಾರ ಮಾಡ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಸರ್ಪಶಾಂತಿ, ನಾಗ ಪ್ರತಿಷ್ಠೆ ಅದನ್ನು ಮಾಡಬೇಕು ಅಂತ ಪುರೋಹಿತರು ಹೇಳಿದ್ದಾರೆ ಅಂದರೆ, ನೀವು ನಿಮ್ಮ ಮಗಳ ಕಣ್ಣಿನ ರೇಖೆ ಅಥವಾ ಅವಳ ಸ್ವರತರಂಗವು ನಾನು ಕೇಳಿದರೆ ಅಲ್ಲಿರ್ತಕ್ಕಂಥ ಸ್ಪಷ್ಟತೆ ಏನಿದೆ ತಿಳಿಸ್ತಿದ್ದೆ. ಆದರೆ ನೀವು ಕೇಳಿರ್ತಕ್ಕಂಥದ್ದು ಯಾವ ಗುರುಗಳ ಬಳಿ ಕೇಳಿರ್ತೀರಿ, ಅವರ ಒಂದು ಬೆಲೆ, ಅವರು ಒಂದು ಹೇಳ್ತಕ್ಕಂಥ ರೀತಿ ನಿಮಗೆ ಸಮಂಜಸ ಅನಿಸಿದ್ರೆ ಅವ್ರು ಹೇಳೋ ಪ್ರಕಾರ ತಾವು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನಾಗ ಪ್ರತಿಷ್ಠಾಪನೆ, ಸರ್ಪದೋಷ ಇದ್ದಾಗ ಅದನ್ನು ದೂರ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳನ್ನು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಕ್ಷೇತ್ರದಲ್ಲಾಗಲಿ ಅಥವಾ ಯಾವುದೇ ಒಂದು ನಾಗಕ್ಷೇತ್ರದಲ್ಲಾಗಲಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಮಾತ್ರನೇ ದೋಷ ಪರಿಹಾರ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ನೀವು ದೋಷ ಪರಿಹಾರ ಬೇಕಾದ್ರೂ ಮಾಡ್ಕೊಳ್ಬೋದು. ಆದರೆ ಭಗವಂತ ಇದೇ ಸ್ಥಳಕ್ಕೆ ಬನ್ನಿ, ಇಲ್ಲೇ ಇಷ್ಟು ದೂರಕ್ಕೆ ಬನ್ನಿ ಅಂತ ಹೇಳಿರೋದಿಲ್ಲ. ಇನ್ನೆರಡನೇದು, ನಿಮ್ಮ ಕಣ್ಣಿನ ರೇಖೆ ಸ್ಪಷ್ಟವಾಗಿದೆ ಅಂದರೆ ನೀವು ಕಳಿಸಿರ್ತಕ್ಕಂಥ ಫೋಟೋ ಕಣ್ಣಿನ ರೇಖೆ ಅಷ್ಟು ಸ್ಪಷ್ಟತೆ ಇಲ್ಲ. ಕಾರಣ ಮೇಲ್ಭಾಗ ಮತ್ತು ತಳಭಾಗ ಎರಡೂ ಒಂದೊಂದು ವೈಟ್ ಪಟ್ಟಿ ಹಾಕಿಬಿಟ್ಟಿದ್ದೀರಿ, ಬರೀ ಕಣ್ಣು ಮಾತ್ರ ಕಾಣುತ್ತೆ, ಕಣ್ಣು ತಳಭಾಗದಲ್ಲಿರ್ತಕ್ಕಂಥ ರೇಖೆಗಳು ಸ್ಪಷ್ಟತೆ ಇಲ್ಲ. ಅಂದರೆ ಈ ಫೋಟೋ ತೆಗಿತಕ್ಕಂಥವ್ರು ಅತಿ ಬುದ್ಧಿವಂತನ ಇದು. ಅದಕ್ಕೋಸ್ಕರ ನೀವು ಮತ್ತೊಮ್ಮೆ ಫೋಟೋನ ಕಳಿಸ್ಕೊಡಿ, ಖಂಡಿತ ಸೂಕ್ತವಾದಂಥ ಉತ್ತರವನ್ನು ನಾನು ನಿಮಗೆ ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಲಲಿತಾ ಅವರೇ, ಧನ್ಯವಾದಗಳಮ್ಮ ಪತ್ರವನ್ನು ಕಳಿಸಿದ್ದಕ್ಕಾಗಿ. ಗುರುಜಿ, ಮತ್ತೊಂದು ಪತ್ರ ಇದೆ. ಸುವರ್ಣ ರವಿಶಂಕರ್ ಅನ್ನೋರು ಈ ಪತ್ರ ಕಳಿಸ್ತಾ ಇದ್ದಾರೆ. ಅವರ ಹಸ್ತರೇಖೆ ಹೀಗಿದೆ ಗುರುಜಿ. ಗುರುಜಿ, ನನ್ನ ಹೆಸರು ಸುವರ್ಣ ರವಿಶಂಕರ್. ಸಮಸ್ಯೆ ಏನಂದರೆ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಮನೇಲಿ ನೆಮ್ಮದಿ ಅಂತೂ ಇಲ್ದಂತಾಗಿದೆ. ಹಣಕಾಸಿನ ವಿಷಯದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀನಿ ಗುರುಜಿ. ನಾನು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ದೀನಿ, ಅಂದರೆ ಡೇ ಕೇರ್ ನಡೆಸ್ತಾ ಇದ್ದೀನಿ. ಆದರೆ ಅದು ಕೂಡ ಯಾಕೋ ಸರಿಯಾಗಿ ನಡೀತಿಲ್ಲ. ನನ್ನ ಗಂಡನ ಯೋಚನೆ ಸಾಕಷ್ಟಿದೆ ಗುರುಜಿ. ಏನು ಮಾಡಲಿ ಅನ್ನೋದೇ ತಿಳಿತಾ ಇಲ್ಲ. ಮುಂದಿನ ಜೀವನ ಹೇಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಮೈಸೂರಿಗೆ ಬಂದಾಗ ಖಂಡಿತ ನಮ್ಮ ಮನೆಗೆ ಬನ್ನಿ, ಆತಿಥ್ಯ ಸ್ವೀಕರಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸುವರ್ಣ ರವಿಶಂಕರ್ ಅವರು. ಖಂಡಿತಮ್ಮ, ತುಂಬ ಸಂತೋಷ. ತಾವು ನಿಮ್ಮ ಮನೆಗೆ ನಮ್ಮನ್ನು ಕರೆದಿದ್ದೀರಿ. ನಾವು ನಮ್ಮ ಜಿ ಕನ್ನಡ ಪೂರ್ಣ ತಂಡ ಬಂದರೆ, ಆನಂದ್ ಗುರೂಜಿಯವರೊಬ್ಬರು ಬರಲ್ಲ, ಬಂದರೆ ಅವ್ರ ಹಿಂದೆ ಪೂರ್ಣ ತಂಡ ಸಮೇತ ಬರುತ್ತೆ. ಬಂದಾಗ ನಾವು ನಿಮ್ಮನ್ನು ಅಲ್ಲಿ ಭೇಟಿ ಮಾಡ್ತೀವಿ. ಆದರೆ ನೀವು ಬರೆದಿರ್ತಕ್ಕಂತಹ ನಿಮ್ಮ ಕಾಗದ, ನಿಮ್ಮ ಸಮಸ್ಯೆಗಳು ಹಾಗೂ ನಿಮ್ಮ ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆಯಲ್ಲಿ ಖಂಡಿತ ಬಹಳಷ್ಟು ವೇಗವಾಗಿ ಇಲ್ಲಿವರೆಗೂ ನೀವು ಏನು ಶ್ರಮಪಟ್ಟರು ಆ ಶ್ರಮಕ್ಕೆ ಸೂಕ್ತ ಪರಿಹಾರ ಇದೆ. ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ, ನರಸಿಂಹನ ಸಾನ್ನಿಧ್ಯಕ್ಕೆ ಹೋಗಿ ಒಂದು 11 ಮಂಗಳವಾರ ಬೆಲ್ಲದಚ್ಚನಿಂದ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ಮುಂದೆ ಇರ್ತೀರಿ. ಹಾಗೆ ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. 9 ಶನಿವಾರ ಬೆಳಿಗ್ಗೆ ನೀವು ದೇವರ ಒಂದು ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಫಸ್ಟ್ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ, ಖಂಡಿತ ಶೀಘ್ರವಾಗಿ ಪರಿಹಾರ ಸಿಗುತ್ತೆ. ಜೊತೆಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಎರಡೂ ಮೊಣಕಾಲಿಗೆ ಸಂಬಂಧಪಟ್ಟಂಥ ರೀತಿ ಮೊಣಕಾಲು ನೋವಾಗಲಿ ಅಥವಾ ಹಿಮ್ಮಡಿಗಳ ನೋವು ಬರ್ತಕ್ಕಂಥದ್ದಾಗಲಿ ಕಾಣಬಹುದು. ಇಲ್ಲಿ ಸ್ಪಷ್ಟತೆಯ ಮಾಹಿತಿ ಇದೆ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಶೀಘ್ರವಾಗಿ ಅದನ್ನು ಈಗಲೇ ಸರಿಪಡಿಸ್ಕೊಳ್ಳಿ. ಮುಂದಕ್ಕೆ ಅದು ಬೆಳೆದು ಹೆಮ್ಮರಾಗೋದಕ್ಕಿಂತ ಮುಂಚಿತವಾಗಿ ಸರಿಪಡಿಸ್ಕೊಂಡು ಆರೋಗ್ಯ ಸರಿಪಡಿಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಹಾಗೆ ನೀವು ಮಾಡಬೇಕಾದ್ದು ಯಾವುದಾದ್ರೂ ಒಂದು ಸತಿ ಈ ಅನುಷ್ಠಾನಗಳೆಲ್ಲ ಮುಗಿದಾದ ನಂತರ ಒಮ್ಮೆ ಒಂದು ಸಮುದ್ರ ಸ್ನಾನ ಮಾಡಿ ಕೆಲವು ಋಣಬಾಧೆಗಳನ್ನು ಹರಿಸ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಹಿರಿಯರು ಹೇಳ್ತಾರೆ ಗ್ರಹಣ ಅನ್ನೋದು ಕೆಲವರಿಗೆ ಭಯಭೀತರನ್ನಾಗಿಸುತ್ತೆ. ಆದರೆ ಈ ಮಂತ್ರತಂತ್ರ ಮಾಡೋರು ಜೊತೆಗೆ ಯಾವುದಾದೊಂದು ಮಂತ್ರವನ್ನು ಸಿದ್ಧಿಸ್ಕೊಳ್ಳೋರಿಗೆ ಪ್ರಶಸ್ತವಾದ ದಿನ ಅಂತ ಹೇಳ್ತಾರೆ. ನಿಜಾನಾ ಗುರುಜಿ? ಖಂಡಿತಮ್ಮ. ಯಾಕೆಂದರೆ ಯಾವುದೇ ತಂತ್ರ ಮಂತ್ರ ಯಂತ್ರಗಳನ್ನು ಸಹಿತ ನಾವು ಸಿದ್ಧಿಸ್ಕೊಳ್ಬೇಕಾದ್ರೆ ಒಂದು ಗ್ರಹಣ ಕಾಲ, ಇನ್ನೊಂದು ಪರ್ವಕಾಲ, ಇನ್ನೊಂದು ಸಂಕ್ರಮಣ, ಹೀಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತಗಳಲ್ಲಿ ಇವನ್ನು ಸಿದ್ಧಿಪಡಿಸ್ಕೋಬೇಕು. ಆದರೆ ನಾನು ಗ್ರಹಣ ಇದೆ ಅಂತ ನಿಮಗೆ ಈ ತಂತ್ರಭಾಗ ಹೇಳ್ಕೊಡ್ತಾ ಇಲ್ಲ. ನಾಳೆ ಪೌರ್ಣಮಿ ವಿಶೇಷ ಇದೆ. ಜೊತೆಗೆ ಇತ್ತೀಚೆಗೆ ನಮಗೆ ಬಂದಂತಹ ಕಾಗದ ಪತ್ರಗಳಲ್ಲಿ ಸಾಕಷ್ಟು ಜನ ಅವರು ಮನದಾಳದ ಮಾತುಗಳನ್ನು ಹೇಳ್ಕೊಂಡಿರ್ತಕ್ಕಂಥ ರೀತಿಗೆ ಒಂದು ಸೂಕ್ತವಾದಂತಹ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಮುಂಚೆನೇ ಹೇಳಿದ್ದೆ, ತಾಮ್ರದ ತಟ್ಟೆನಲ್ಲಿ ಗರಿಕೆ ರಸ ಅಥವಾ ಬಾಳೆದಿಂಡಿನ ರಸ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದಾದ್ರು ಒಂದೊಂದನೇ, ಆಮೇಲೆ 4 ಸೇರಿಸ್ಬಿಟ್ಟಿರಿ. ಒಂದು ಎಳ್ಳೆಣ್ಣೆ ಇರಬೇಕು ಅಥವಾ ಕೊಬ್ಬರಿ ಎಣ್ಣೆ ಇರಬೇಕು, ಒಂದು ಗರಿಕೆ ರಸ ಅಥವಾ ಬಾಳೆದಿಂಡಿನ ರಸ, ಇದು ಜೊತೆಗೆ ಅರಿಶಿನ ಪುಡಿ ಮಾತ್ರ 1 ಚಿಟಿಕೆ. ಇದಿಷ್ಟು ಹಾಕಿ ನಿಮ್ಮ ಮನೆಯಲ್ಲಿ
ಕಡಲೆಕಾಳಿದ್ದರೆ, ಕಾಬೂಲ್ ಕಡಲೆ ಅಲ್ಲ, ನಾಟಿ ಕಡಲೆಕಾಳು, ಕಡಲೆಕಾಳನ್ನು 9 ಕಡಲೆಕಾಳನ್ನು ಅದಕ್ಕೆ ಹಾಕಿ, ಅದಕ್ಕೆ ಅರಿಶಿನ ಮತ್ತು ಅದು ಹಾಕಿರೋದ್ರಿಂದ ಎಲ್ಲವೂ ತೈಲ, ಅರಿಶಿನ ಮತ್ತು ಆ ಗರಿಕೆ ರಸ ಅಥವಾ ಬಾಳೆದಿನ ರಸ ಇರುತ್ತೆ. ಕಡಲೆಕಾಳಿಗೆ ಲೇಪನ ಆಗುತ್ತೆ. ಲೇಪನ ಆಗಿದ್ದಕ್ಕೆ 9 ಕೆಂಪು ಕಣಗಲೆ ಹೂ, 9 ಕಡಲೆಕಾಳು, 9 ಕೆಂಪು ಕಣಗಲೆ ಹೂ, ಅದ್ರ ಜೊತೆಗೆ 6 ಗರಿಕೆ ಅದ್ರ ಜೊತೆಗೆ ಹಾಕಬೇಕು. ಹಾಕಿ ಒಂದು ತಟ್ಟೆನಲ್ಲಿರ್ತಕ್ಕಂಥದ್ದು ಇವೆಲ್ಲವೂ ಸಹಿತ ಒಂದು ತಟ್ಟೆನಲ್ಲಿರುತ್ತೆ. ನೀವು ಅದಕ್ಕೂ ಮುಂಚಿತವಾಗಿ ಒಂದು ಸ್ವಲ್ಪ ರಂಗೋಲಿ ಪುಡಿನಲ್ಲಿ ಒಂದು ವೃತ್ತಾಕಾರದ ಒಂದು ರಂಗೋಲಿ ಹಾಕಿ ಒಂದು ಮಣೆ ಮೇಲೆ, ಬರೀ ನೆಲದ ಮೇಲಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಮಣೆ ತಗೋಬೇಕು, ಮಣೆ ಮೇಲೆ ಒಂದು ವೃತ್ತಾಕಾರ ಹಾಕಬೇಕು ರಂಗೋಲಿ ಪುಡಿಯಿಂದ. ಆ ರಂಗೋಲಿ ಪುಡಿಯಲ್ಲಿ ವೃತ್ತಾಕಾರ ಹಾಕಿ ಮಧ್ಯದಲ್ಲಿ ಮತ್ತೊಂದು ಬಿಂದು ಇಡಬೇಕು. ಅಂದರೆ ಮಧ್ಯದಲ್ಲಿ ಮತ್ತೊಂದು ಬಿಂದುವನ್ನಿಟ್ಟು ಅದರ ಮೇಲೆ ಈ ತಟ್ಟೆಯನ್ನು ಇಡ್ತಕ್ಕಂಥದ್ದು. ನೀವು ಪೂರ್ವಾಭಿಮುಖವಾಗಿ ಕೂತು ಈ ತಟ್ಟೆಗೆ 4 ಮೂಲೆಗೂ ಒಂದಿಷ್ಟು ಅರಿಶಿನ ಕುಂಕುಮನ ಹಾಕಿ 4 ಮೂಲೆಗೂ ಒಂದೊಂದು ಬಿಳಿ ಹೂವನ್ನು ಇಡಿ. ಜೊತೆಗೆ ಇದಕ್ಕೆ ನೈವೇದ್ಯವಾಗಿ ನೀವು ಇಡಬೇಕಾಗಿದ್ದು ಒಂದು ಸಣ್ಣದಾದಂಥ ಒಂದು ಚೂರು ಬೆಲ್ಲ ಆಗಲಿ ಅಥವಾ ಕೆಂಪು ಕಲ್ಸಕ್ಕರೆ ಆಗಲಿ, ಕಲ್ಸಕ್ಕರೆ ಕೆಂಪು ಅಥವಾ ಬೆಲ್ಲದ ತುಂಡು, ಇದನ್ನು ನೈವೇದ್ಯ ಮಾಡಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಇರುವೆಗಳಿಗೆ ಹಾಕಿ. ಈ ಪೂಜಾನುಷ್ಠಾನ ಆಗಿರ್ತಕ್ಕಂಥದಕ್ಕೆ ಷೋಡಶೋಪಚಾರಕ್ಕೆ ವಾಸ್ತುವಲ್ಲಿರ್ತಕ್ಕಂಥ ದೃಷ್ಟಿದೋಷ ಆಗಲಿ, ಗ್ರಹದೋಷದಿಂದ ನರಳತಕ್ಕಂಥದ್ದಾಗಲಿ, ಯಾರಾದರೂ ತಂತ್ರ ಮಂತ್ರ ಯಂತ್ರ ಪ್ರಯೋಗ ಮಾಡಿದ್ದರೆ ಆಗಲಿ, ಇಂತಹ ದೋಷಗಳು ದೂರ ಆಗಲಿ ಅಂಥೇಳಿ ನಿಮ್ಮ ಎಡಹಸ್ತದಲ್ಲಿ ಆ ತಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಎಷ್ಟು ದ್ವಾರಗಳಿದೆಯೋ, ಅಂದರೆ ಅಡುಗೆ ಮನೆ ಆಗಿರ್ಬೋದು, ಬಚ್ಚಲ ಮನೆ ಆಗಿರ್ಬೋದು, ಬೆಡ್ರೂಮ್ದಾಗಿರ್ಬೋದು, ಎಲ್ಲ ದ್ವಾರಗಳು, ಮನೆಗಿರ್ತಕ್ಕಂಥ ಪ್ರತಿಯೊಂದು ದ್ವಾರಗಳ ಹತ್ರನೂ ಸಹಿತ ಈ ತಟ್ಟೆನ ಎಡಗೈಲಿ ತೆಗೆದುಕೊಂಡು 3 ಸತಿ ವಾಸ್ಕಲ್ಗಳಿಗೆ ದೃಷ್ಟಿ ತೆಗಿರಿ. 3 ಸತಿ ವಾಸ್ಕಲ್ಗೆ ದೃಷ್ಟಿ ತೆಗೆದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನು ಸಹಿತ, ಎಲ್ಲರನ್ನೂ ಸಹಿತ, ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರನ್ನೂ ಸಹಿತ ಹಾಲ್ ಸೆಂಟ್ರಲ್ಲಿ ಕರೆದು ಹಾಲಲ್ಲಿ ಪ್ರತಿಯೊಬ್ಬರಿಗೂ ದೃಷ್ಟಿ ತೆಗೆದು ಕಡೆಯದಾಗಿ ನಿಮ್ಮ ಮನೆಯ ವಾಸ್ಕಲ್ ಅಂದರೆ ಮೇನ್ ಡೋರ್ ಅಲ್ಲಿಗೆ ಆಚೆ ಕಡೆ ಬಂದು ಅಲ್ಲಿ ದೃಷ್ಟಿ ತೆಗಿರಿ. 3 ಬಾರಿ ದೃಷ್ಟಿ ತೆಗೆದು ಅದನ್ನು ಭೂಮಿ ಮೇಲೆ ಇಡತಕ್ಕಂಥದ್ದು. ಭೂಮಿ ಮೇಲೆ ಒಂದು ಸತಿ ಇಟ್ಟ ಮೇಲೆ ಪುನಃ ಇನ್ನೊಬ್ಬರಿಗೆ ದೃಷ್ಟಿ ತೆಗಿಬೇಕು ಅಂದರೆ ಅದು ಕೆಲಸ ಆಗೋದಿಲ್ಲ. ಭೂಮಿ ಮೇಲೆ ಇಡೋದಕ್ಕಿಂತ ಮುಂಚಿತವಾಗಿ ನೀವೆಲ್ಲರನ್ನೂ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆದಾದ ನಂತರ ಯಾರ್ಯಾರಿಗೆ ದೃಷ್ಟಿ ತೆಗೆದಿರ್ತೀರಿ ಅವರ ಕಿರುಬೆರಳಿಂದ ಒಂದು ಉದ್ದರಣೆ ಹಾಲನ್ನು ಆ ತಟ್ಟೆಗೆ ಹಾಕ್ಸಕ್ಕೆ ಹೇಳಿ. ಅಂದರೆ ಕಿರುಬೆರಳು, ಬಲಗೈನ ಕಿರುಬೆರಳು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅವರ ಬಲಗೈನ ಕಿರುಬೆರಳು, ಆ ಕಿರುಬೆರಳ ಮೇಲೆ ಒಂದು ಉದ್ದರಣೆ ಹಾಲು ಹಾಕಬೇಕು. ಆ ಹಾಲು ಈ ತಟ್ಟೆಗೆ ಬೀಳಬೇಕು. ಅಂದರೆ ಯಾರು ದೃಷ್ಟಿ ತೆಗೆದಿರ್ತೀರಿ ಅವ್ರಿಗೆ ಮಾತ್ರ. ದೃಷ್ಟಿ ತೆಗಿದ್ದೀರಾ, ಭೂಮಿ ಮೇಲೆ ತಟ್ಟೆ ಇಟ್ಟಾಯಿತು, ಬಂದು ಒಂದು ಉದ್ದರಣೆ ಹಾಲು ಹಾಕ್ಬಿಡು, ನಿಮಗೆ ದೃಷ್ಟಿ ದೂರ ಆಗುತ್ತೆ ಅಥವಾ ಸಮಸ್ಯೆ ದೂರ ಆಗುತ್ತೆ, ಖಂಡಿತ ದೂರ ಆಗಲ್ಲ. ನಾವು ಏನು ಮಾಡಿದ್ರು ಒಂದು ಫಾರ್ಮಾಲಿಟೀಸ್ ಪ್ರಕಾರ ಹಾಗೇ ಮಾಡಬೇಕು. ಅದು ಆ ಥರ ಮಾಡಿದ್ರೆ ಆ ಕೆಲಸ ಆಗುವಂಥದ್ದು. ಇದೆಲ್ಲ ಆದ ನಂತರ ಈ ತಟ್ಟೆಯಲ್ಲಿರ್ತಕ್ಕಂಥ ಹಾಲು, ತಟ್ಟೆಯಲ್ಲಿರ್ತಕ್ಕಂತಹ ಆ ತೈಲ ಮತ್ತು ಕಡಲೆಕಾಳು, ಈ ಗರಿಕೆ, ಇದನ್ನೇನು ಮಾಡ್ತೀರಿ? ಅದೇ ರಹಸ್ಯ. ಯಾಕೆಂದರೆ ಅದನ್ನು ನೀವು ಒಂದು ಸತಿ ಮನೆಯಿಂದ ಆಚೆ ತೆಗೆದುಕೊಂಬಂದು ತಟ್ಟೆ ಭೂಮಿ ಮೇಲೆ ಇಟ್ಟ ಮೇಲೆ ಅದರಿಂದ ಪುನಃ ಅದರಲ್ಲಿರ್ತಕ್ಕಂಥ ಶಕ್ತಿ ಅರ್ಧ ಶಕ್ತಿ ಹೊರಟೋಗಿರುತ್ತೆ. ಆದರೆ ಅದನ್ನು ನೀವು ಮಾಡಬೇಕಾದ್ದೇನು? ಮತ್ತೊಂದು ತಾಮ್ರದ ಚೊಂಬು ನೀರು ತಂದುಕೊಂಡು ಒಂದು ಚೊಂಬಲ್ಲಿ ನೀರು ಎತ್ಕೊಳ್ಳಿ, ಒಂದು ಕೈಯಲ್ಲಿ ತಟ್ಟೆ ಎತ್ಕೊಳ್ಳಿ. ನಿಮ್ಮ ಮನೆಯಿಂದ ಸ್ವಲ್ಪ ದೂರ, ಯಾರೂ ಓಡಾಡ್ದಿದ್ದಂಥ ಸ್ಥಳ, ನಿಮ್ಮ ಮನೇಲಿರ್ತಕ್ಕಂಥ ದೋಷ, ನಿಮ್ಮಗಳ ಮೇಲಿರ್ತಕ್ಕಂಥ ದೋಷವನ್ನು ಮತ್ತೊಬ್ಬರಿಗೆ ನೀವು ನೋಡಿಸ್ತಕ್ಕಂಥದ್ದಲ್ಲ. ನೀವೇನೇ ಮಾಡಿಕೊಂಡ್ರು ನೀವು ಸೇಫ್ಟಿ ಇರಬೇಕು. ನಿಮ್ಮಿಂದ ಮತ್ತೆ ಯಾರಿಗೂ ತೊಂದರೆ ಆಗಬಾರ್ದು. ಅದನ್ನು ಫಸ್ಟ್ ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟ್ ನಮ್ಮಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ತಂದಿಟ್ಕೊಳ್ಳಿ. ಅಯ್ಯೋ ನನ್ನ ಕೈಲಾಗಲ್ಲ, ಮನೆ ಮುಂದೆ ಪಕ್ಕದ ಮನೆ ಮುಂದೆ ಹಾಕ್ಬಿಡೋಣ, ಅಥವಾ ಅಷ್ಟು ದೂರ ಯಾಕೆ ನಡ್ಕೊಂಡು ಹೋಗ್ಬೇಕು, ನಮಗೂ ಅವ್ರಿಗೆ ಏನು ಸಂಬಂಧ, ಅಲ್ಲಿ ಹಾಕೋಣ, ಅವರಣೆ ಬರ ಅವ್ರದ್ದು, ನನ್ನಣೆ ಬರ ನಂದು, ನಾನು ಸ್ವಲ್ಪ ಸೇಫ್ ಆಗಿಬಿಟ್ರೆ ಸಾಕು. ಇಂತಹ ಒಳಮನಸ್ಸನ್ನು ಏನಾದ್ರು ಇಟ್ಕೊಂಡ್ರೆ ಖಂಡಿತ ನೀವು ಮಾಡೋ ತಂತ್ರವಿದ್ಯೆನಲ್ಲಿ ಒಂದು ರಾಗಿ ಕಾಳಿನಷ್ಟು ನಿಮಗೆ ಅನುಕೂಲ ಆಗಲ್ಲ. ಯಾಕೆಂದರೆ ನಾವು ಪರಿಹಾರ ಮಾಡ್ಕೊಳ್ಳುವಾಗ ನಮ್ಮ ದೂರ ಇರ್ತಕ್ಕಂಥವ್ರು, ನಮ್ಮ ಅಕ್ಕಪಕ್ಕ ಇರೋರು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದನ್ನ ಮನಸ್ಸಲ್ಲಿ ತಂದುಕೋಬೇಕು ನಾವು. ಅದರಿಂದ ಸ್ವಲ್ಪ ದೂರ ತೆಗೆದುಕೊಂಡೋಗಿ ಯಾರು ತುಳಿದಿದ್ದಂಥ ಸ್ಥಳದಲ್ಲಿ ಫಸ್ಟು ಆ ತಟ್ಟೆನ ಬಾರ್ಲು ಹಾಕಿ, ತಟ್ಟೆ ಒಳಗಿರ್ತಕ್ಕಂಥ ಕಡಲೆಕಾಳು ಎದೆಲಿದೆ, ತಟ್ಟೆ ಒಳಗೆ ಕಡಲೆಕಾಳು, ಹಾಲು ಮತ್ತು ಗರಿಕೆ, ಇದನ್ನು ಯಾರು ತೆಗೆದುಕೊಂಡು ಹೋಗ್ತೀರಿ ಅವರು ಮತ್ತೊಮ್ಮೆ ದೃಷ್ಟಿ ತೆಗೆದುಕೊಂಡು ತಟ್ಟೆನ ಬಾರ್ಲು ಹಾಕಬೇಕು. ಅದರ ಮೇಲ್ಗಡೆ ತಾಮ್ರದ ಚೊಂಬಲ್ಲಿ ನೀರು ತಂದುಕೊಂಡಿರ್ತಿರಲ್ಲ, ಆ ತಟ್ಟೆ ಮೇಲೆ ಈ ತಾಮ್ರದ ಚೊಂಬು ನೀರನ್ನ ಹಾಕ್ಬಿಡಿ. ಆಗ ಅಲ್ಲಿ ಅದರ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನೆ ಪರಿಸರದಲ್ಲಿ ನೆಮ್ಮದಿ ಸಿಗುತ್ತೆ. ಇದನ್ನು ನಾಳೆ ನೀವು ಮಾಡಿ. ಈ ಥರ 5 ಪೌರ್ಣಮಿ ಯಾರು ಮನೆಯಲ್ಲಿ ಮಾಡ್ತಾರೋ ಅವ್ರ ಮನೆಗೆ ಯಾರೊಬ್ಬರು ಸಹಿತ ಕೆಟ್ಟ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಪ್ರಯೋಗಗಳು ಮಾಡ್ಕೊಂಡು ಮನೆಯೊಳಗೆ ಕಾಲಿಡೋಕ್ಕಾಗಲ್ಲ. ಅಪ್ಪಿತಪ್ಪಿ ಏನಾದ್ರು ಪ್ರಯೋಗ ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡು ಆ ಮನೆ ಒಳಗೆ ಹೊಸಲು ತುಳಿದ್ರೆ ಇಲ್ಲದಂಥ ಸಮಸ್ಯೆ ನೀವರೇ ಅನುಭವಿಸ್ತಾರೆ. ಏನೂ ತೊಂದರೆ ಆಗೋದಿಲ್ಲ. ಇದು ಪೂರಕವಾದಂಥ ರೀತಿ, ಸಾತ್ವಿಕವಾಗಿ ಒಳ್ಳೆ ಥರದಲ್ಲಿ ಆಲೋಚನೆ ಮಾಡಿ ಮಾಡುವಂತಹ ಕೆಲಸ. ಇದರಲ್ಲಿ ಯಾವುದೇ ಕೃತ್ರಿಮ ಪ್ರಯೋಗ ಅಲ್ಲ, ಅಥರ್ವಣ ಪ್ರಯೋಗ ಅಲ್ಲ, ಅಥವಾ ಈ ಪ್ರಯೋಗದಿಂದ ಇನ್ಯಾರಿಗೂ ಸಹಿತ ತೊಂದರೆ ಆಗೋದಿಲ್ಲ. ಒಳ್ಳೆಯದಾಗಲಿ.
ಗುರುಜಿ, ನಾವೆಲ್ಲ ಅನ್ಕೊಳ್ತೀವಿ ಮನೆಗೆ ಫುಲ್ ಪ್ರೊಟೆಕ್ಷನ್ ಇದೆ ನಮಗೆ, ಯಾಕಂದರೆ ಫುಲ್ ಎಲ್ಲ ಕಡೆಯಿಂದಲೂ ಪಿಲ್ಲರ್ಸ್ ಹಾಕೊಂಡ್ಬಿಡ್ತೀವಿ, ಕಬ್ಬಿಣದ ರಾಡ್ಗಳು ಹಾಕೊಂಡ್ಬಿಡ್ತೀವಿ ಅಂತ. ಆದರೆ ನೀವು ಹೇಳಿದಂತೆ ರಕ್ಷಣಾ ಕವಚ ಹೇಗೆ ಮಾಡ್ಕೊಳ್ಬೇಕು, ಮನೆಗಷ್ಟೇ ಅಲ್ಲ ಮನೆಯವರಿಗೂ ಕೂಡ ಅಂತ ತಿಳಿಸ್ಕೊಟ್ರಿ. ಹಂತ ಹಂತವಾಗಿ ಹೇಗೆ ಪೂಜೆಯನ್ನು ಮಾಡ್ಕೊಳ್ಬೇಕು, ಜೊತೆಗೆ ಏನೆಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಳ್ಬೇಕು ಅಂತ ತಿಳಿಸಿದ್ರಿ ಗುರುಜಿ. ಹಾಗಾಗಿ ನಾಳೆ ಎಷ್ಟೊತ್ತಿಗೆ ಮಾಡಬೇಕು ಗುರುಜಿ ನೀವು ತಿಳಿಸ್ಕೊಟ್ಟಂತಹ ಅನುಷ್ಠಾನವನ್ನು? ನೋಡಮ್ಮ, ನಾವು ಹೇಳ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಕಷ್ಟಪಟ್ಟರೆ ಅದರ ಫಲ ಇದೆ. ಎಲ್ಲವೂ ದುಡ್ಡಿನಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ ಗುರುಗಳು ಇಷ್ಟೆಲ್ಲ ಹೇಳಿದ್ರು ಯಾರು ಮಾಡ್ತಾರಪ್ಪ, ಒಂದು 500,000 ರೂಪಾಯಿ ಕೊಟ್ಬಿಟ್ರೆ ಯಾರನ್ನ ಮಾಡಿಕೊಡ್ತಾರೇನೋ, ಅಥವಾ ಇದು ಮಾರ್ಕೆಟಲ್ಲಿ ರೆಡಿ ಮಾಡಿ ಸಿಕ್ಕತ್ತೇನೋ, ಎಲ್ಲೂ ಸಿಗಲ್ಲ. ಶ್ರಮ ನಿಮ್ಮದು, ಹಾಗೆ ಪ್ರತಿಫಲನೂ ನಿಮ್ಮದು. ನೀವು ಶ್ರಮಪಟ್ಟು ಮಾಡಿದ್ರೆ ಅದ್ರ ಪ್ರತಿಫಲ ಖಂಡಿತ ಸಿಗುತ್ತೆ. ಹಾಗೆ ಮುಹೂರ್ತ ಯಾವುದು, ಯಾವ ಕಾಲದಲ್ಲಿ ಮಾಡಬೇಕಿದನ್ನು? ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ನೀವು 11 ಗಂಟೆ ಒಳಗೆ ಯಾವಾಗ ಬೇಕಾದರೂ ಮಾಡಿ. ಸಂಧ್ಯಾ ಕಾಲದಲ್ಲೂ ಮಾಡ್ಬೋದು, ಆದರೆ ಸೂರ್ಯಾಸ್ತಮದ ಒಳಭಾಗದಲ್ಲಿ ಮಾಡಬೇಕು. ಸೂರ್ಯನ ಕಿರಣಗಳು ಮುಗಿದಾದ ನಂತರ ಚಂದ್ರೋದಯ ಕಾಲದಲ್ಲಿ ನೀವು ಇದನ್ನು ಮಾಡಿದ್ರೆ ಕಿಂಚಿತ್ ಒಂದು ಸಾಸಿವೆ ಕಾಳಿನಷ್ಟು ಉಪಯೋಗಕ್ಕೆ ಬರಲ್ಲ. ಏನಿದ್ರೂ ಸೂರ್ಯನ ಕಿರಣಗಳಿದ್ದಾಗಲೇ ಮಾಡಬೇಕು. ಇನ್ನು ಮಾಡಿರ್ತಕ್ಕಂತಹ ಫಲ, ನೀವು ಮಾಡಿರ್ತಕ್ಕಂಥ ಅನುಷ್ಠಾನದ ಫಲ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಯಾರೊಬ್ಬರಿಗೆ ಕೆಲಸಗಳಾಗ್ತಿಲ್ಲ, ತುಂಬ ಸಮಸ್ಯೆಯಲ್ಲಿದ್ದೀರಿ, ಮನೇಲಿ ಅನ್ಯೋನ್ಯತೆ ಇಲ್ಲ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಕಿತ್ತಾಟದ ಮನೋಭಾವ ಇದೆ, ಇರ್ತಕ್ಕಂಥದ್ದು 4 ಜನ 4 ಮೂಲೆಯಲ್ಲಿದ್ದೀರಿ, ಹಾಗೆ ದಂಪತಿಗಳ ಮಧ್ಯದಲ್ಲಿ ವಿರಸ ಇದೆ, ಯಾರಿಗೂ ನೆಮ್ಮದಿ ಇಲ್ಲದಂಥ ಬದುಕಿದೆ, ಮಾಡ್ತಕ್ಕಂಥ ಪದಾರ್ಥಗಳು ರುಚಿ ಹಚ್ತಾ ಇಲ್ಲ, ಹೀಗೆ ಮನೇಲಿ ಒಳ್ಳೆ ಪದಾರ್ಥ ಮಾಡೋದು ಸಹಿತ ಹೋಟ್ಲ್ ಕಡೆ ಮುಖ ಮಾಡಿ ಮಲ್ಕೊಳ್ಳೋವಂಥದ್ದಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿರೋರು ಈ ಪ್ರಯೋಗ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಿ. ಆದರೆ ಈ ಅನುಷ್ಠಾನವನ್ನು ಶ್ರದ್ಧೆಯಿಂದ ಯಾರೇ ಮಾಡಿದ್ರೂ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಯಾಕೆಂದರೆ ಈ ಅನುಷ್ಠಾನ ಇವತ್ತು ನೆನೆದಲ್ಲ, ತುಂಬ ಪುರಾತನ ಕಾಲದಿಂದ ಬಂದಂಥದ್ದು. ಈ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಪುಣ್ಯಾತಮರು ಸಾಕಷ್ಟು ಜನ ಇದ್ದಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಸಿದ್ಧಿ ಯಂತ್ರ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕಡಲೆಕಾಳು ಹೇಳಿದ್ನಲ್ಲ, ಕಡಲೆಕಾಳು ಅಂತಕ್ಕಂಥದ್ದು ಅದು ಗುರುವಿಗೆ ಸಂಬಂಧಪಟ್ಟಂಥದ್ದು. ಕಡಲೆಕಾಳು ಗುರುವಿಗೆ ಸಂಬಂಧಪಡುತ್ತೆ. ಅದರಲ್ಲಿ ಇಡೀ ಕಡಲೆಕಾಳು ಹಾಕೋದ್ರಿಂದ ದೃಷ್ಟಿದೋಷ ದೂರ ಆಗುತ್ತೆ. ಇನ್ನು ಗರಿಕೆ ರಸ ಹೇಳಿದ್ದೇನೆ. ಗರಿಕೆ ರಸ ಅದು ಎಲ್ಲ ವಿಚಾರದಲ್ಲೂ ಹೇಳಬೇಕಂದ್ರೆ ರಾಮಬಾಣ. ಯಾಕೆಂದರೆ ಅದು ಸಂಜೀವಿನಿ. ಗರಿಕೆಯನ್ನು ಬೇಕಾದ್ರೆ ನೀವು ಗರಿಕೆ ಬೇರೆ ಸಮೇತ ಕಿತ್ತುಬಿಟ್ಟು ಒಂದು ಸ್ವಲ್ಪ ದಿವಸ ಬಿಟ್ಟು ಪುನಃ ಮಣ್ಣಿನ ಮೇಲೆ ಹಾಕಿ ಅಲ್ಲಿ ಪುನಃ ಚಿಗುರ್ಕೊಳ್ಳುತ್ತೆ. ಯಾಕೆಂದರೆ ಅದರಲ್ಲಿ ಅಮೃತ ಬಿಂದು ಇದೆ. ಇನ್ನು ಮತ್ತೊಂದು ವಿಶೇಷ ಬಾಳೆದಿಂಡಿಂದ ಹೇಳಿದೆ. ಅಕಸ್ಮಾತ್ ಗರಿಕೆ ಸಿಗಲಿಲ್ಲ, ಬಾಳೆದಿಂಡು. ಈ ಬಾಳೆದಿಂಡು ಅಷ್ಟೇ, ಬಾಳೆಹಣ್ಣು ಅಷ್ಟೇ, ಬಾಳೆ ಮರನೂ ಅಷ್ಟೇ. ಬಾಳೆದಿಂಡು, ಬಾಳೆ ಮರ, ಬಾಳೆ ಬೇರು, ಬಾಳೆ ಹೂವು, ಬಾಳೆಹಣ್ಣು, ಬಾಳೆ ಸಿಪ್ಪೆ ಇದೆಲ್ಲವೂ ಸಹಿತ ಕೆಲಸಕ್ಕೆ ಬರುವಂಥದ್ದೇ. ಯಾವುದೊಂದು ಬಿಸಾಕುವಂಥದ್ದಲ್ಲ. ಆದರೆ ನಾವೇನು ಮಾಡ್ತೀವಿ, ಹಣ್ಣು ತಿಂದು ಸಿಪ್ಪೆ ಬಿಸಾಕ್ತೀವಿ. ಆ ಸಿಪ್ಪೆಯಲ್ಲೂ ಸಾಕಷ್ಟು ಕೆಲಸ ಇದೆ. ಮುಂದೊಂದು ದಿವಸ ಬಾಳೆಹಣ್ಣು ಸಿಪ್ಪೆನಲ್ಲೂ ಸಹಿತ ಈ ಮಹರ್ಷಿಗಳಿಂದ ನಿಮಗೆ ಉಪದೇಶ ಇದೆ. ಯಾಕೆಂದರೆ ಬಾಳೆ ಮರದ ಹೂ ಇದೆಯಲ್ಲ, ಆ ಹೂವಿನಿಂದ ಏನೆಲ್ಲ ಕೆಲಸ ಸಿದ್ಧಿಪಡಿಸ್ಕೋಬೋದು. ಎಂಥ ಶತ್ರುಗಳಿರಲಿ, ಎಂಥ ರಾಕ್ಷಸತ್ವ ತೋರಿಸ್ತಕ್ಕಂಥವ್ರಿರಲಿ, ಆ ಬಾಳೆ ಹೂವಿನಿಂದ ಮಾಡ್ತಕ್ಕಂಥ ಒಂದು ರಕ್ಷೆ ಇದೆಯಲ್ಲ, ಆ ರಕ್ಷೆ ಹಣೆಯಲ್ಲಿದ್ದರೆ ಎದುರುಗಡೆ ಮೊಚ್ಚೋ ಗಡಾರಿ ಕೊಡ್ಲಿ ತೆಗೆದುಕೊಂಡ್ಬರ್ತಕ್ಕಂಥವ್ನು ಸಹಿತ ಎಂತಹ ವ್ಯಕ್ತಿ ಎದುರುಗಡೆ ಬಂದು ನಿಂತರೂ ಅವನದನ್ನು ಪಕ್ಕಕ್ಕೆ ಹಾಕಿ ನಮಸ್ಕಾರ ಮಾಡಬೇಕು ನಿಮಗೆ. ಅಂದರೆ ಅಂತಹ ಶಕ್ತಿ ಆ ಒಂದು ಬಾಳೆಯ ರಕ್ಷೆಯಲ್ಲಿದೆ. ಆ ಬಾಳೆ ಹೂವಿನ ಎಲೆ, ಆ ಹೂವಿನಲ್ಲಿ ಬರ್ತಕ್ಕಂಥ ರೆಕ್ಕೆಗಳು ಅದು ಅಷ್ಟು ಕೆಲಸ ಮಾಡುತ್ತೆ. ಇನ್ನು ಬಾಳೆ ಹೂವಿನ ರೆಕ್ಕೆಯಲ್ಲಿ ಅಷ್ಟು ಕೆಲಸ ಇದ್ದರೆ ಅದರೊಳಗೆ ಸಣ್ಣ ಸಣ್ಣ ಮೊಗ್ಗುಗಳ ಥರ ಇರುತ್ತೆ. ಅಂದರೆ ಬಾಳೆಕಾಯಿ ಇನ್ನು ಚಿಕ್ಕದಾದಂಥ ಪುಟಾಣಿಯಾಗಿರ್ತಕ್ಕಂಥದ್ದು, ಅದರ ಮುಂದೆ ಹೂ ಇರುತ್ತೆ. ಆ ಹೂ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಇದು ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಮೇಲುಗೈ ಸಾಧಿಸಿದೆ. ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಗೆ ಒಂದು ರಾಮಬಾಣದಂತೆ ಔಷಧಿ ಇದೆ. ಯಾರಿಗೆ ಹೊಟ್ಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆಯೋ, ಗರ್ಭ ನಿಲ್ದಿರ ಸಾಕಷ್ಟು ಜನ ಹೆಣ್ಣುಮಕ್ಕಳು ಕಣ್ಣನ್ನು ನೀರು ಹಾಕುವಂಥವ್ರು ಎಷ್ಟೋ ಜನ ಇದ್ದಾರೆ. ಅಂತಹವರಿಗೆ ಒಂದು ವಿಶೇಷವಾದಂಥ ಅಮೃತಕ್ಕೆ ಸಮಾನವಾದಂಥ ಔಷಧಿ ಅದರಲ್ಲಿದೆ. ಅಂತಹ ಔಷಧಿ ಗುಣವನ್ನು ಸಹಿತ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ನಮ್ಮ ಮಹರ್ಷಿ ವಾಣಿನಲ್ಲಿ ನಾವು ತಿಳಿಸ್ತಕ್ಕಂತಹ ವನಸಿರಿಗಳಾಗಲಿ, ತಂತ್ರವಿದ್ಯೆ ಆಗಲಿ, ಅಥವಾ ಕೆಲವು ಉಪಯುಕ್ತವಾದಂತಹ ವಿಚಾರಗಳನ್ನಾಗಲಿ ನಮ್ಮ ಮಹರ್ಷಿ ಡೈರಿ ಅಂತಲೇ ಪ್ರತಿಯೊಬ್ಬರ ಮನೆಯಲ್ಲೂ ಈಗಾಗಲೇ ಸಾಕಷ್ಟು ಜನ ಮನೆಗಳಲ್ಲಿ ಮಹರ್ಷಿ ಡೈರಿ ದೊಡ್ಡದಾಗಿ ಓಪನ್ ಆಗಿದೆ. ಆ ಡೈರಿನಲ್ಲಿ ಸಾಕಷ್ಟು ಎಲ್ಲವನ್ನು ಸಹಿತ ಶೇಖರಣೆ ಮಾಡಿಟ್ಟಿದ್ದೀರಿ. ಯಾರೊಬ್ಬರಿಗೆ ಯಾವ ಕಾಲದಲ್ಲಿ ಔಷಧಿಗಳ ಗುಣ ಅಥವಾ ಯಾವ್ಯಾವ ಸಮಸ್ಯೆಗಳಿಗೊಂದು ಪರಿಹಾರ ಒಮ್ಮೆ ನೀವು ಡೈರಿ ತಿರುಗಿಸಿದ್ರೆ ಸಾಕು, ಅಲ್ಲೇ ಸಿಗುತ್ತೆ. ಇದಕ್ಕೆ ಅತಿ ಹೆಚ್ಚು ಖರ್ಚಿಲ್ಲ, ಅದಕ್ಕೆ ಮತ್ತೊಬ್ಬರ ಸಲಹೆ ಬೇಕಿಲ್ಲ. ಅಥವಾ ನಾನು ಹೇಳ್ತಕ್ಕಂಥ ಔಷಧಿಗಳು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ತಂತ್ರ ರಹಸ್ಯಗಳಿಗೆ ಹೊರಗಡೆ ಮಾರುಕಟ್ಟೆಯಿಂದ ಹೋಗಿ ದುಡ್ಡು ಕಾಸನ್ನು ಖರ್ಚು ಮಾಡಿ ತಂದು ಮಾಡಬೇಕಾದ್ದಿಲ್ಲ. ಎಲ್ಲ ನಿಮ್ಮ ಮನೆ ಪರಿಸರದಲ್ಲಿ ಇರ್ತಕ್ಕಂಥದ್ದೇ. ಯಾಕೆಂದರೆ ಸೃಷ್ಟಿಯಲ್ಲಿ ಏನಿದೆಯೋ
ನಾವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಸೃಷ್ಟಿಯಲ್ಲಿ ಏನೇನೆಲ್ಲ ಭಗವಂತ ಸೃಷ್ಟಿಸಿದ್ದಾನೋ, ಆ ಪ್ರಕೃತಿ ಮಾತೆ ನಮಗೆ ಏನೆಲ್ಲ ಕೊಟ್ಟಿದ್ದಾಳೋ, ಕೊಟ್ಟಿರ್ತಕ್ಕಂಥ ವಸ್ತುಗಳು ನಮ್ಮ ಪರಿಸರದಲ್ಲೇ ಇದೆ. ಅದರಲ್ಲೇ ನಾವು ಪ್ರಯೋಗ ಮಾಡಿಕೊಂಡ್ರೆ ಸಾಕು. ಆದರೆ ಗೌಪ್ಯತೆ ಕಾಪಾಡಿ ಅದಕ್ಕೆ ಮತ್ತಷ್ಟು ಬಣ್ಣ ಕಟ್ಟಿದ್ರೆ ಅದಕ್ಕೆ ಮತ್ತಷ್ಟು ಮೌಲ್ಯ ಹೆಚ್ಚಾಗುತ್ತೆ. ಜೀವನೋಪಾಯಕ್ಕಾಗಿ ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳು ಇಟ್ಕೊಂಡಿದ್ದಾರೆ. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ, ಇನ್ನೊಬ್ಬರು ಮನಸ್ಸು ನೋಯಿಸೋದು ಬೇಡ. ನಮಗೆ ಪರಿಹಾರ ಆಗಬೇಕು, ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥದ್ದನ್ನು ಉಪಯೋಗಿಸ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕು, ಮಹರ್ಷಿ ವಾಣಿನ ತಾವೆಲ್ಲ ನೋಡೋದಕ್ಕೂ ಸಾರ್ಥಕತೆ ಆಗುತ್ತೆ. ಖಂಡಿತ ಗುರುಜಿ, ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನು ಇವತ್ತು ಕೂಡ ನಮ್ಮ ಸಮಸ್ತ ವೀಕ್ಷಕರಿಗಾಗಿ ತಾವು ನೀಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾಳೆ ಸಿಗೋಣ. ಬಹಳ ವಿಶೇಷವಾದ ದಿನ, ಗ್ರಹಣ ಇದೆ ನಾಳೆ. ಹಾಗಾಗಿ ನಾಳೆ ಕೂಡ ಗುರುಜಿಯವರು ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ನೀಡ್ತಾರೆ. ಕಾಯ್ತಾ ಇರಿ, ನೋಡ್ತಾ ಇರಿ ಜೀ ಕನ್ನಡ ವಾಹಿನಿ. ಹೋಗ್ಬರೋದಾ? ನಮಸ್ಕಾರ.